ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರ ಸಂಗ್ರಹ, ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಆ ಸಾರ ಮತ್ತು ಭಾಷ್ಯವನ್ನು ಕರುಣಿಸಿದ್ದಾರೆ. ಇಲ್ಲಿ ಸಿದ್ಧಾಂತ ಶಿಖಾಮಣಿಯ 21 ಪರಿಚ್ಛೇದಗಳ ಪೈಕಿ 5ನೇ ಪರಿಚ್ಛೇದದಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. 5ನೇ ಪರಿಚ್ಛೇದ ಅಂಗಸ್ಥಲದ 44 ಸ್ಥಳಗಳ ಪೈಕಿ ಭಕ್ತಸ್ಥಲದ 15 ಅವಾಂತರ ಸ್ಥಳಗಳ ಪೈಕಿ 1ನೇದು ಪಿಂಡಸ್ಥಲ ಪೂರೈಸಿವಿ. ಅಂತಃಕರಣ ಶುದ್ಧಿ ಹೇಗೆ ಮಾಡ್ಕೋಬೇಕು ಅಂತ. 2ನೇದು ಪಿಂಡ ಜ್ಞಾನ ಸ್ಥಳ ಯಶಸ್ವಿಯಾಗಿ ಪೂರೈಸಾಯಿತು. ಆತ್ಮ ಅನಾತ್ಮ ವಿವೇಕ ಯಾವ ರೀತಿ ಮಾಡ್ಕೋಬೇಕು ಅಂತ. ಈಗ ಆತ್ಮ ಅಂತ ಅನಾತ್ಮ ಅಂತ ಬೇರ್ಪಡಿಸಿದ ಮೇಲೆ ಅನಾತ್ಮಕ್ಕೆ ಸಂಸಾರ ಅಂತಾರ. ಆ ಸಂಸಾರದ ಬಗ್ಗೆ ಹೇಯ ಭಾವ ಬರಬೇಕು ಅನ್ನೋದಕ್ಕೆ ನಾನಾ ರೀತಿಯಾದಂಥ ಆ ಸಂಸಾರದಲ್ಲಿರುವ ಕೊರತೆಗಳು ಏನೇನದವ ಅನ್ನೋದು ಎತ್ತಿ ತೋರಿಸ್ತಾ ಇದ್ದಾರೆ. ನಿನ್ನೆ ಒಂದು ಪ್ರಾರ್ಥನೆ ಹೆಂಗೆ ಮಾಡಬೇಕು ಅಂತ ಒಂದು ಹೆಗ್ಗಣವನಿಕ್ಕಿ ನೆಲಗಟ್ಟಿ ಕಟ್ಟಿದಂತೆ ಆಯಿತ್ಯನ್ನ ಕಾಯಗುಣ ಅಹಂಕಾರ ಪ್ರಬೋಧಗಳೇಕಯ್ಯ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನಿಕ್ಕಿ ಎನ್ನ ಮಾಡಿದಿರಿ ಎನ್ನ ಬಾಧಿಸಲೆಂದು ಲಿಂಗಯ್ಯ ತಂದೆ. ನನಗ್ಯಾಕೆ ಜೀವ ಅಂತೇಳಿ ಮಾಡಿ ಅದರೊಳಗೆ ಕಾಮ ಕ್ರೋಧ ಲೋಭ ಮೋಹ ಅಂತೇಳಿ ಮಾಡಿ ಅದರೊಳಗ ಒಂದು ದೇಹ ಅಂತ ಮಾಡಿ ದೇಹದೊಳಗ ಇವೆಲ್ಲ ಇಟ್ಟು ಒಂದು ಜೀವ ಅಂತ ಮಾಡಿ ನನಗೆ ಕಷ್ಟ ಕೊಡ್ಬೇಕಂತ ಹಿಂಗೆಲ್ಲ ಮಾಡಿಟ್ಟಿರಿ. ನೀವು ಮಾಡಿದ್ದು ಇದು ಜೀವ ಎಂಥದದ ಅಂತಂದ್ರ ಒಳಗೆ ಹೆಗ್ಗಣ ಇಟ್ಟು ಬುನಾದಿ ಹಾಕಿದಂಗದಪ್ಪ ನೀ ಮಾಡಿದ ಕೆಲಸ ಅಂತೇಳಿ ದೇವರಿಗೆ ಚನ್ನಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಲಿಂಗಯ್ಯ ತಂದೆ ಆ ವ್ಯಾಧಿಗಳನ್ನೆಲ್ಲ ಕಳೆದು ನಿರ್ವಾಣವಪ್ಪ ಪದವ ಕರುಣಿಸಯ್ಯ ಕೂಡಲ ಚನ್ನ ಸಂಗಮ ದೇವ. ವ್ಯಾಧಿಗಳಂದ್ರೆ ಶರೀರಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು, ಆದಿಗಳು ಅಂತಂದ್ರ ಮನಸ್ಸಿಗೆ ಸಂಬಂಧಪಟ್ಟಂತ ತೊಂದರೆಗಳು. ಇವೆಲ್ಲನೂ ಕಳೆಯಪ್ಪ, ಕಳೆದು ನನಗೆ ಮೋಕ್ಷದ ದಾರಿಗೆ ಕರ್ಕೊಂಡು ಹೋಗಪ್ಪ ಅಂತೇಳಿ ಆ ಒಂದು ಕಾಮಾದಿಗಳ ವಜ್ರಮುಷ್ಟಿಯಿಂದ ಪಾರಾಗಲು ದೇವನಲ್ಲಿ ಪ್ರಾರ್ಥಿಸಬೇಕು. ಈ ಒಂದು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳ ಹಿಡಿತದಿಂದ ಪಾರಾಗುವುದಕ್ಕ ನಾವು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಬೇಕು. ಅಂಗಲಾಚಿ ದೇವಾ ದಯಾಳು ಅಂತ ಪ್ರಾರ್ಥನೆ ಮಾಡಿದರೆ ಆತ ಅನುಗ್ರಹಿಸುತ್ತಾನೆ. ನಾವೆಲ್ಲಿ ಇವೆಲ್ಲ ಕಾಮ ಕ್ರೋಧ ಲೋಭ ಮೋಹ ಕಡಿಮೆ ಮಾಡತ್ತೆ ಎಂದು ಪ್ರಾರ್ಥನೆ ಮಾಡ್ಕೊಂಡಿವಿ. ನಾವು ರೊಕ್ಕ ರೂಪಾಯಿ ಬಂಗಾರ ಹೆಂಡತಿ ಮಕ್ಕಳ ಸಂಸಾರ ಮಕ್ಕಳು ಮೊಮ್ಮಕ್ಕಳು ಅಧಿಕಾರ ಪ್ರಚಾರ ಇವೇ ಬೇಕತ್ ಪ್ರಾರ್ಥನೆ ಮಾಡ್ಕೊಂಡಿವೆ ಹೊರತು ಮೋಕ್ಷ ಸಾಧನೆಗೆ ಅಡ್ಡಿ ಆಗುವಂತ ನಮ್ಮೊಳಗಿರುವ ಅವಗುಣಗಳನ್ನ ಕಳೆಯಪ್ಪ ದೇವರೇ ಅಂತೇಳಿ ನಾವೆಂದು ಪ್ರಾರ್ಥನೆ ಮಾಡ್ಕೊಂಡಿಲ್ಲ. ಅದಕ್ಕೆ ಇಲ್ಲಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು. ಪ್ರಾರ್ಥನೆ ಎದರ ಸಲುವಾಗಿ ಮಾಡಬೇಕಪ್ಪ ಅಂದ್ರೆ ಈ ಒಂದು ಕಾಮ ಕ್ರೋಧಾದಿಗಳನ್ನ ಕಳೆಯಪ್ಪ ದೇವರೇ ಅಂತ ಪ್ರಾರ್ಥನೆ ಮಾಡೋದು.
ಮುಂದೆ ತಟಿಸ್ತು ವೀಚಿ ಮಾಲಾಸು ಪ್ರದೀಪಸ್ಯ ಪ್ರಭಾಸು ಚ ಸಂಪತ್ಸು ಕರ್ಮ ಮೂಲಾಸು ಕಸ್ಯ ವಾ ಸ್ಥಿರತಾಮತಿ. ತಟಿಸ್ತು ಅಂದ್ರೆ ಮಿಂಚುಗಳಲ್ಲಿ, ವೀಚಿ ಮಾಲಾಸು ಅಂದ್ರೆ ತರಂಗ ಮಾಲೆಗಳಲ್ಲಿ, ಪ್ರದೀಪಸ್ಯ ಅಂದ್ರೆ ಪ್ರಭಾಸು ಅಂತಂದ್ರೆ ದೀಪದ ಶಿಖೆಗಳಲ್ಲಿ, ಚ ಮತ್ತು ಕರ್ಮ ಮೂಲಾಸು ಕರ್ಮಾಧಾರಿತ ಸಂಪತ್ತು ಐಶ್ವರ್ಯಗಳಲ್ಲಿ, ಕಸ್ಯ ವಾ ಸ್ಥಿರತಾಮತಿ ಅಂತಂದ್ರೆ ಇದು ಯಾವಾಗ ದೃಢವಾಗಿರ್ತದೆ? ಇವೆಲ್ಲ ದೃಢ ಇರಲಾರ್ದೆ ಒಂದು ಲೀಸ್ಟ್ ಮಾಡ್ಯಾರ ಅವರು. ತರಂಗಗಳು ಸಮುದ್ರದಾಗ ನೀರೊಳಗ ತರಂಗಗಳೇನಿರ್ತಾವಲ್ಲ ಅವೇನ್ ಶಾಶ್ವತವಾಗಿ ಇದ್ದಂಗೆ ಇರ್ತವೆ. ನಾವು ತರಂಗಗಳು ಶಾಶ್ವತ ಇರ್ತಾವನ್ರಿ, ಬರ್ತಿರ್ತಾವ, ಒಂದು ಸ್ವಲ್ಪ ಹೊತ್ತು ಹರಿತಾವ ಈ ದಂಡಿಲಿಂತ ಆ ದಂಡಿ ತನಕ, ಆಮೇಲೆ ಲೀನಾಗಿ ಹೋಗ್ಬಿಡ್ತಾವ. ತರಂಗಗಳು ಶಾಶ್ವತವಾಗಿಲ್ಲ. ಶಿಖೆಗಳು ಅಂತಂದ್ರೆ ದೀಪ ಶಿಖೆಗಳು, ಪ್ರಭಾಸು ಅಂದ್ರ ದೀಪದ ಒಂದು ಪ್ರಭಾವಳಿ ಸುತ್ತಮುತ್ತ ಗೆರಿ ಇರ್ತಾವಲ್ರಿ ದೀಪದ ಸುತ್ತ, ನೋಡಿದ್ರೆ ಕಾಣಿಸ್ತಾವಲ್ಲ ದೀಪದ ಗೆರಿಗಳು. ಒಂದ್ ಯಾವ್ದಾರ ದೀಪ ನೋಡಿದ್ರಿ ಅಂದ್ರೆ ಅದರ ಪ್ರಭೇದ ಗೆರೆಗಳು ಇರ್ತಾವ ಇಲ್ಲ, ಪ್ರಭಾವಳಿ. ಆ ಪ್ರಭಾವಳಿ ಅವೇನ್ ಶಾಶ್ವತ ಏನು? ದೀಪದ ಪ್ರಭಾವಳಿ ತರಂಗ. ಹಾಗೆ ಕರ್ಮಗಳಿಂದ ಪ್ರಾಪ್ತವಾದ ಭೋಗ ಸಂಪತ್ತು ಅವು ಹೆಂಗ ದೀಪದ್ದು ಬೆಳಕ, ಪ್ರಭಾವಳಿ ಅನ್ನೋದಕ್ಕಿಂತ ಬೆಳಕಂದ್ರೆ ದೀಪದ ಬೆಳಕ ಎಷ್ಟೊತ್ತಿರ್ತದ? ಎಣ್ಣೆ ಇರತನ ಇರ್ತದ. ಮಿಂಚಿನೊಳಗಿಂದ ಬೆಳಕ ಎಷ್ಟೊತ್ತಿರ್ತದ? ಅದು ಮಿಂಚಿಗೆ ಹೋಗ್ಬಿಡ್ತದ. ತರಂಗ ಅದು ಎಷ್ಟೊತ್ತಿರ್ತದ? ಅದನ್ನು ಬಹಳ ತಿರಂಗಿಲ್ಲ. ಅದರಂಗ ಈ ಕರ್ಮಗಳಿಂದ ಪ್ರಾಪ್ತವಾದ ಭೋಗ ಸಂಪತ್ತು ಹಿಂದಿನ ಜನ್ಮದಾಗ ಏನ್ ಪುಣ್ಯ ಮಾಡ್ಯಾರೋ ಏನೋ, ಎಷ್ಟು ಶ್ರೀಮಂತರದಾರ ನೋಡು ಅಂತಿರ್ತೀವಿ. ಆ ಶ್ರೀಮಂತಿಕೆ ಏನಿದ್ರು ಸಹಿತ ಹೆಂಗದ ಅಂತಂದ್ರ ನೀರ ಮೇಲ ತೇಲುವ ತರಂಗ ಇದ್ದಂಗ, ದೀಪದ ಪ್ರಭೆ ಇದ್ದಂಗ, ಮತ್ತೆ ಇನ್ನ ಒಂದೇನ್ ಹೇಳಿದ್ರು, ಮಿಂಚುಗಳಲ್ಲಿರುವ ಬೆಳಕಿದ್ದಂಗ. ಅದು ಕ್ಷಣಭಂಗುರ. ಈ ಒಂದು ಭೋಗದ ಒಂದು ಪುಣ್ಯದ ಭೋಗ ಏನದಲ್ಲ ಅದು ಕ್ಷಣಭಂಗುರ. ಆದ್ದರಿಂದ ಸರ್ವಜ್ಞ ಕವಿ ಏನ್ ಹೇಳ್ತಾನ? ತುಂಬಿದ ಕೆರೆ ಬಾವಿ ತುಂಬಿದಂತೆಯೇ ಇರುವವೇ. ಭಾರಿ ಕೆರೆ ತುಂಬ್ಯದಂತಂದ್ರು ಅದಂಗೆ ತುಂಬಿದಂಗೆ ಇರ್ತದೇನು? ಒಬ್ಬ ಭಾರಿ ದೊಡ್ಡ ಶ್ರೀಮಂತ ಅದನ್ನಂತಂದ್ರ ಹಂಗೆ ಶ್ರೀಮಂತಾಗೆ ಇರ್ತಾನೇನು? ಅವನು ಶ್ರೀಮಂತಿಗೆ ಪಂಚರ್ ಮಾಡ್ಲಕ್ಕ ಅವನ ಮನೆಗೆ ಹುಟ್ಟಿರ್ತಾರ ಒಂದಿಷ್ಟು ಮಂದಿ ಮಕ್ಕಳು, ಅವರ ನನ್ನ ಮಕ್ಕಳು. ಅವನ ಕಾಲದಾಗ ಅವ ಬೆಕ್ಕದಟ್ಟು ಗಳಿಸಿರ್ತಾನ, ಮುಂದಿನವರು ಪಂಚರ್ ಮಾಡ್ಬಿಡ್ತಾರ ಅವನ್ ಶ್ರೀಮಂತಿಕೆ ಎಲ್ಲ. ಅದಕ್ಕೆ ತುಂಬಿದ ಬಾವಿ ತುಂಬಿದ ಕೆರೆ ತುಂಬಿದಂತೆ ಇರುವವೇ, ನಂಬಬೇಡ ಲಕ್ಷ್ಮಿಯನು. ಈ ಲಕ್ಷ್ಮಿ ಭಾರಿ ಅದಳ, ಕಾಲ್ ಮುರ್ಕೊಂಡು ನಮ್ಮ ಮನೆಗೆ ಬಿದ್ದಾಳ, ತಕ್ಕಿಗೆ ನಂಬಲಕ್ ಹೋಗ್ಬೇಡ. ಏನದಪ್ಪ ಅಂದ್ರು ಬಡತನ ಅಂತ ಏನದಲ್ಲ ಅದು ಬೆಂಬತ್ತಿ ಬಡುವುದು. ಎಲ್ಲಿ ಇದ್ದಲ್ಲಿ ಬೆನ್ ಹತ್ತಿ ಬರ್ತದ ಲಕ್ಷ್ಮಿ. ಅದು ಬಂತಂದ್ರೆ ಆಕಿ ಇರಂಗಿಲ್ಲ, ಆಕಿ ಹೋಗ್ಬಿಡ್ತಾಳ. ಆಕಿ ಮೇಲೆ ಭರೋಸೆ ಮಾಡಬೇಡ ಅಂತೇಳಿ ಅದು ವಚನ. ತುಂಬಿದ ಕೆರೆ ಬಾವಿ ತುಂಬಿದಂತೆ ಇರುವವೇ, ನಂಬಬೇಡ ಲಕ್ಷ್ಮಿಯನ್ನು, ಬಡತನವು ಬೆಂಬಿಡದೇ ಬಹುದು ಸರ್ವಜ್ಞ.
ಈ ಲಕ್ಷ್ಮಿ ತೀರ ಚಂಚಲಳು. ಅರಸನನ್ನು ಆಳನನ್ನಾಗಿ, ಆಳನನ್ನು ಅರಸನನ್ನಾಗಿ ಮಾಡಬಲ್ಲಳು. ಇಂಥ ಲಕ್ಷ್ಮಿಯನ್ನು ನಂಬುವುದು ಎಂತು? ಬಾಹ್ಯ ಸಂಪತ್ತನ್ನ ನಂಬಿ ಅದರ ಸುಖಕ್ಕಾಗಿ ಹಾತೊರೆಯುವುದು ಬುದ್ಧಿವಂತರ ಲಕ್ಷಣವಲ್ಲ. ಈ ಸಂಪತ್ತಿನ ನಂಬಿ ಅದೇ ನನ್ನ ಸುಖದ ಸಾಧನ ಅಂತ ಯಾರು ತಿಳ್ಕೊಂಡರ, ರೊಕ್ಕ, ರೂಪಾಯಿ, ಬಂಗಾರ ಇದೇ ನನ್ನ ಸುಖದ ಸಾಧನ ಅಂತ ಯಾರು ತಿಳ್ಕೊಂಡಾರ ಅವ್ರು ಯಾರು ಬುದ್ಧಿವಂತರ ಲಕ್ಷಣ ಅಲ್ಲ. ಸುಖದ ಸಾಧನ ಆಧ್ಯಾತ್ಮ, ರೊಕ್ಕ, ರೂಪಾಯಿ, ಬಂಗಾರ ಅಲ್ಲ. ಆಧ್ಯಾತ್ಮ ಸಾಧನನೇ ಸುಖದ ಸಾಧನ ಅಂತ ಹೇಳಕತ್ತ. ಬಸವಣ್ಣನವರ ಒಂದು ವಚನ ಮತ್ತೆ ಚನ್ನ ಬಸವಣ್ಣನವರ ವಚನ ಆಯಿತು. ಈ ಸಂಸಾರಕ್ಕೆ ಸಂಬಂಧಪಟ್ಟಂತೆ ಬಸವಣ್ಣನವರ ವಚನ. ಮ್ಯೂಟ್ ಮಾಡ್ಕೊಳ್ರಿ, ಸೌಂಡ್ ಬರ್ಲಕತ್ತದ. ಸಂಸಾರವೆಂಬುದು ಗಾಳಿಯ ಸೊಡರು. ಈ ಸಂಸಾರ ಅನ್ನೋದು ಬಹಳ ನಂಬಬೇಡ್ರಪ್ಪ, ಇದು ಗಾಳಿಗಿಟ್ಟ ದೀಪ ಇದ್ದಂಗದ. ಇದು ಸಿರಿ ಎಂಬುದು ಒಂದು ಸಂತೆಯ ಮಂದಿ. ಗಾಳಿಗಿಟ್ಟ ದೀಪ ಹೆಂಗಿರ್ತದ? ಎಟತ್ತಿರ್ತದ, ಎಟತ್ ಏನಾಗ್ತದ ಯಾವನಿಗೆ ಗೊತ್ತು. ಗಂಡ, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಅತ್ತಿ, ಮಾವ, ತಂದೆ, ತಾಯಿ ಅಂತೇಳಿ ಎಲ್ಲ ಹಿಡ್ಕೊಂಡು ಕೂತೀವಿ. ಎಲ್ಲ ಓಸು ಗಾಳಿಗಿಡ ದೀಪ ಇದ್ದಂಗ ಅದಾವು. ಯಾವ ಟೈಮ್ನಾಗ ಏನಾಗ್ತಾವ ಗೊತ್ತಿಲ್ಲ. ಇಷ್ಟು ತಿಳ್ಕೊಂಡು, ಇಷ್ಟೇ ಇದು ಒಂದು ಸಾಲೆ ತಿಳ್ಕೊಂಡ ಮೇಲೆ ಗಾಳಿಗಿಟ್ಟ ದೀಪ ಆರ್ತಂತಂದ್ರ ಒಳಗ ಜ್ಞಾನನ ಅಜ್ಞಾನನ? ಗಾಳಿಗಿಟ್ಟ ದೀಪ ಆರಿತು ಅಂತಂದ್ರೆ ಅಳ್ತಾರನ್ರಿ ಯಾರೇ? ಹಾಂಗ ಈ ಜೀವಿಗಳು ಅಂತ ಏನದವ ಎಲ್ಲ ಓಸು ಸಂಸಾರದೊಳಗ ಓಸು ಗಾಳಿಗಿಟ್ಟ ದೀಪ ಇದ್ದಂಗ ಅದಾವ. ಆ ಗಾಳಿಗಿಟ್ಟ ದೀಪ ಆರಿದ್ರೆ ಎಷ್ಟು ಸಹಜವಾಗಿ ನಾವು ಅದನ್ನ ಪರಿಗಣಿಸ್ತೀವಿ. ಯಾರ್ಯಾರು ಒಬ್ಬರು ಸತ್ತರ ಅಷ್ಟೇ ಸಹಜವಾಗಿ ಪರಿಗಣನೆ ಮಾಡುವಂತ ಶಕ್ತಿ ನಮ್ಮೊಳಗೆ ಬರಬೇಕು. ಸಂಸಾರವೆಂಬುದು ಗಾಳಿಯ ಸೊಡರು. ಸಾವು ಅನ್ನೋದು ಭಾರಿ ಸೀರಿಯಸ್ ತಗೋಬಾರದು. ಅದನ್ನ ಸಹಜವಾಗಿ ತಗೊಳ್ಳಂತ ಗುಣ ಬರ್ಬೇಕು, ಶಕ್ತಿ ಬರ್ಬೇಕು. ಸಿರಿ ಎಂಬುದೊಂದು ಸಂತೆಯ ಮಂದಿ. ಸಂತಿಗೆ ಎಲ್ಲಿ ಸಂತಿ ನಡೀತದ ಆ ಸಂತಿ ನಡೆ ಜಾಗದಾಗ ಮುಂಜಾನೆ ಹೋಗಿ ನೋಡಿದ್ರೆ ಅಲ್ಲಿ ಯಾರು ಇರಂಗಿಲ್ಲ. ಸುಮಾರು 10 ಗಂಟೆ ನಂತರ ಎಲ್ಲಾ ಜನ ಕಲಿತಾರ. ಮಾರಾಟಗಾರರು, ಖರೀದಿದಾರರು ಒಂದು 5-6 ತಾಸು ಭಾರಿ ಪ್ರೋಗ್ರಾಮ್ ಮಾಡ್ತಾರ. ಮಾಡಿದ ಮೇಲೆ ಮತ್ತೆ ರಾತ್ರಿ 8ಕ್ಕೆ ಹೋಗಿ ಆ ಸಂತಿ ನಡೆದ ಜಾಗದಾಗ ನೋಡಿದ್ರೆ ಎಷ್ಟು ಸಾಮಾನು, ಎಷ್ಟು ಜನ, ಎಷ್ಟು ಒಯ್ಯವರು, ಎಷ್ಟು ತರವರು, ಏನು ಗದ್ದಲ. ರಾತ್ರಿ 8ಕ್ಕೆ ನೋಡಿದ್ರೆ ಅಲ್ಲಿ ಮತ್ತೆ ಯಾರು ಇರಲ್ಲ. ಹಂಗ ನಮ್ಮಲ್ಲಿ ಸಂಪತ್ತನ್ನೋದು ಬೇಕಾದಷ್ಟು ಇದ್ರು ಸಹಿತ ಸಂತಿ ಮಂದಿ ಇದ್ದಂಗದ. ಇದು ಈ ಸಂಪತ್ತು ನಮ್ಮಲ್ಲಿ ಮೊದಲೂ ಇರಲಿಲ್ಲ, ಮತ್ತ ಕೊನೆ ತನಕನೂ ಇದು ಹಿಂಗೆ ಇರ್ತದಂತಿಲ್ಲ. ಸಂತಿ ಮಂದಿ ಹೋದಂಗ ಖಾಲಿ ಆದರೂ ಆತ. ಅದಕ್ಕ ಸಿರಿ ಎಲ್ಲ ಹೋಗಿ ಬಡತನ ಬಂದರೂ ಸಹಿತ ಅದರ ಬಗ್ಗೆ ನಮ್ಮ ಅಭಿಪ್ರಾಯ ಹೆಂಗಿರ್ಬೇಕು? ಸಿರಿ ಎಂಬುದು ಸಂತೆಯ ಮಂದಿ. ಯಾರಿಗಾರೆ ಮರಣ ಆಯ್ತು ಅಂತಂದ್ರ ಅವಾಗೇನ್ ಅನ್ಕೋಬೇಕು?
ಸಂಸಾರವೆಂಬುದು ಗಾಳಿಯ ಸೊಡರು. ಇದನ್ನೆಚ್ಚಿ ಕೆಡಬೇಡ, ಇದನ್ನ ನಂಬಬೇಡ. ಸಂಪತ್ತು ಮತ್ತು ಸಂಬಂಧ, ಸಂಸಾರ ಅಂದ್ರೆ ಸಂಬಂಧ, ಈ ಸಂಬಂಧ, ಸಂಬಂಧಿಕರು ಮತ್ತು ಸಿರಿ ಸಂಪತ್ತು ಇವುಗಳನ್ನ ನಂಬಿದಿ, ಅವು ನಮ್ಮ ಕಣ್ಣೆದರೇ ಹೋಗ್ತಾವ. ಇಲ್ಲ ಅಂತಂದ್ರ ನಾವರೇ ಅವನ್ನ ಬಿಟ್ಟು ಹೋಗ್ತೀವಿ. ಒಂದು ದಿವಸ ಏನಾಗ್ತದ ಅಂತಂದ್ರ ದುಃಖ ಆಗ್ತದ, ಕೆಟ್ಟ ಅನಿಸ್ತದ. ಅದಕ್ಕೆ ಇವಕ್ಕೆ ನಂಬಿ ಕೆಡಬೇಡ. ಅದಕ್ಕೆ ಏನ್ ಮಾಡಬೇಕು? ಸಿರಿ ಎಂಬುದು ಮರೆಯದೆ ಪೂಜಿಸು. ಕೂಡಲ ಸಂಗಮನಾಥನನ್ನ ಮರೆಯದೆ ಪೂಜಿಸುವುದೇ ಸಿರಿ ಸಂಪತ್ತು ಅಂತ ಹೇಳ್ತಾರೆ. ಎಷ್ಟು ಚಂದ ಹೇಳ್ಯಾರ. ಸಿರಿ ಎಂಬುದು ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಅದಕ್ಕೆ 3 ಹೊತ್ತು ಲಿಂಗ ಪೂಜೆ ಮಾಡ್ಕೋರಿ, ಸ್ನಾನ ಮಾಡಿ ಪೂಜಾ ಮಾಡ್ಕೋತ ಇರ್ರಿ. ನೀವೇನ್ ಪೂಜಾ ಮಾಡ್ತೀರಿ ಅದೇ ಏನದ ಸಂಪತ್ತು. ಲಿಂಗ ಪೂಜಾದಾಗ ಏನೇನದ ಗೊತ್ತಾ? ಲಿಂಗ ಪೂಜೆ ಮಾಡೋದ್ರಾಗ ಏನದ ಗೊತ್ತಾ? ಗೊತ್ತಿಲ್ಲ. ಲಿಂಗಾರ್ಚನೆ ಮಾಡುವೆನಯ್ಯ, ಜಂಗಮವೆನ್ನ ಮಠಕ್ಕೆ ಬರಲೆಂದು. ಲಿಂಗ ಪೂಜೆ ಎದಕ್ ಮಾಡ್ತೀನಿ ಅಪ್ಪ ಅಂತಂದ್ರ, ಜಂಗಮರು ಮಹಾತ್ಮರು ನಮ್ಮ ಮನೆಗೆ ಬರ್ಲಿ ಅಂತೇಳಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುವುದಕ್ಕೆ ಲಿಂಗ ಪೂಜೆ ಮಾಡಿ. ಆ ಜಂಗಮವೆನ್ನ ಮಠಕ್ಕೆ ಬಂದರೆ ಲಿಂಗಾರ್ಚನೆ ಮಾಡು, ಜಂಗಮಾರ್ಚನೆ ಮಾಡುವೆನಯ್ಯ. ಆ ಜಂಗಮ ನನ್ನ ಮನೆಗೆ ಬಂದ ಅಂತಂದ್ರ ಲಿಂಗ ಪೂಜೆ ಮಾಡೋದಿಲ್ಲ, ಏನ್ ಮಾಡ್ತೀನಿ? ಜಂಗಮನ ಅರ್ಚನೆ. ಅವನಿಗೆ ಏನ್ ಬೇಕು ಅವನು ಪೂಜೆ ಮಾಡ್ತೀನಿ, ಜಂಗಮನ ಅವಶ್ಯಕತೆಗಳನ್ನ ಪೂರೈಸ್ತೀನಿ. ಲಿಂಗ ಪೂಜೆ ಮಾಡ್ಕೊಳ್ಳೋ ಟೈಮ್ನೊಳಗ ಮನಿಗೆ ಜಂಗಮರು ಬಂದ್ರಂದ್ರ ಪೂಜೆ ಮಾಡ್ಕೊಳಕತ್ತೀವಿ ಕುಂದರ್ರಿ ಅಂತ ಹೇಳಕ್ ಬರಂಗಿಲ್ಲ. ಮನಿಗೆ ಜಂಗಮರು ಬಂದ್ರಂದ್ರ ಏನ್ ಮಾಡ್ಬೇಕು? ಲಿಂಗ ಪೂಜೆ ಬಿಟ್ಟು ಬಿಡ್ಬೇಕು. ಯಾಕಂದ್ರ ಜೀವಂತ ಲಿಂಗಯ್ಯನೇ ಬಂದ್ಬಿಟ್ಟಾನ. ಜೀವಂತ ಲಿಂಗಯ್ಯನೇ ಮನಿಗೆ ಬಂದಾಗ ಈ ಲಿಂಗ ಪೂಜೆ ಮಾಡಬಾರ್ದು. ಜೀವಂತ ಲಿಂಗಯ್ಯ ಮನಿಗೆ ಬಂದಾಗ ಏನಾಯ್ತು? ಜಂಗಮವೆನ್ನ ಮಠಕ್ಕೆ ಬಂದಡೆ, ಆ ಜಂಗಮವೆನ್ನ ಮಠಕ್ಕೆ ಬಂದಡೆ ಲಿಂಗಾರ್ಚನೆಯ ಮಾಡು, ಜಂಗಮಾರ್ಚನೆಯನ್ನೇ ಮಾಡುವೆ. ಏನಾಗ್ತದಲ್ಲಿ ಅಂತಂದ್ರೆ, ಆ ಲಿಂಗದಲ್ಲಿ ನೀವು ಲಿಂಗ ಪೂಜೆ ಏನ್ ಮಾಡ್ಕೋತಿರಲ್ಲ, ಅದ್ರಾಗ ಏನದ ಅಂತಂದ್ರೆ ಪದ ಉಂಟು. ಬ್ರಹ್ಮ ಪದವಿ, ರುದ್ರ ಪದವಿ, ವಿಷ್ಣು ಪದವಿ, ನಿಮಗೆ ಬೇಕಾದ ಪದವಿ ಸಿಗ್ತದೆ ಲಿಂಗ ಪೂಜೆ ಮಾಡೋದ್ರಿಂದ. ಫಲ ಉಂಟು, ನಿಮಗೇನು ಬೇಕು ಆ ಫಲ ಸಿಗ್ತದೆ. ಏನ್ ಕಂಡೀಷನ್ ಏನದ ಬಸವಣ್ಣವ್ರ ವಚನದಾಗಂದ್ರ, ಕೆಡೆ ನಡೆಯದೆ, ಕೆಟ್ಟ ರೀತಿ ನಡ್ಕೋಬೇಡ್ರಿ, ಮತ್ತೆ ಕೆಡೆ ನುಡಿಯದೆ, ಮತ್ತೆ ಕೆಟ್ಟ ರೀತಿ ನುಡಿಬೇಡ್ರಿ. ಮಾತು ಮತ್ತು ಕೃತಿಗಳು ಒಳ್ಳೆಯವಿರ್ಲಿ, ಒಳ್ಳೆ ಮಾತು ಒಳ್ಳೆ ಕೃತಿಗಳು ಇರ್ಲಿ. ಮತ್ತೇನಿರ್ಬೇಕಪ್ಪ ಅಂತಂದ್ರ ಅನ್ಯವ ಪ್ರತಿಪಾದಿಸದಿದ್ದಡೆ. ಆ ಪರಮಾತ್ಮ ಒಬ್ಬನೇ ನಮಗ ಆಧಾರ. ಅವನು ಮನಸ್ಸು ಮಾಡಿದ್ರೆ ಮಾತ್ರ ನಾವು ಉದ್ಧಾರ ಆಗ್ತೀವಿ ಅಂತೇಳಿ ಅವನನ್ನೇ ನಂಬಿರ್ಬೇಕು. 3 ಕಂಡೀಷನ್: ಕೆಡೆ ನಡೆಯದೆ ಒಂದನೇದ್ದು, ಎರಡನೇದ್ದು ಕೆಡೆ ನುಡಿಯದೆ, ಎರಡನೇದ್ದು, ಮೂರನೇ ಕಂಡೀಷನ್ ಏನು? ಅನ್ಯವ ಪ್ರತಿಪಾದಿಸದಿದ್ದಡೆ. ಅಂದ್ರೆ ಮತ್ತೆ ಬೇರೆ ಯಾವುದರ ದೇವರಿಗೆ ನಂಬಿ ಅದಕ್ಕೊಂದು ಅರ್ಧ ಮನಸ್ಸು ಇದಕ್ಕೊಂದು ಅರ್ಧ ಮನಸ್ಸು ಮಾಡ್ತಿದ್ರಿ ಅಂತಂದ್ರೆ ಕೆಲ್ಸಕ್ಕೆ ಬರಲ್ಲ. ಕೇವಲ ಪರಮಾತ್ಮ ಇದೆಲ್ಲ ನಿಂದೆ ನೋಡಪ್ಪ, ನೀ ಏನ್ ಮಾಡ್ತಿ ಮಾಡ್ಕೋ, ಜಗತ್ತು ನಿಂದು, ಜೀವ ನಿಂದು, ದೇಹ ನಿಂದು, ಕಾಯಕ ನಿಂದು, ಫಲ ನಿಂದು, ಭೋಗ ನಿಂದು, ಭೋಗಿನೂ ನೀನೆ,
ಎಲ್ಲಾನು ನೀನೆ, ನಂದೇನದು ಇದ್ರಾಗ ಅಂತೇಳಿ ಅವನಿಗೆ ಒಪ್ಪಿಸ್ಬಿಡ್ಬೇಕು. ಎಲ್ಲ ಅವನಿಗೆ ಒಪ್ಪಿಸ್ಬೇಕು. ವಾಮ ಕ್ಷೇಮ ಎಲ್ಲ ನಿಂದಯ್ಯ, ಮಾನ ಅಪಮಾನ ನಿನ್ನದಯ್ಯ, ಹಾನಿ ವೃದ್ಧಿ ನಿನ್ನದಯ್ಯ, ನಂದೇನದ ಇದ್ರಾಗ ಅಂತ. ಅದಕ್ಕೆ ಇಲ್ಲೇನಾಯ್ತು, ಫಲ ಉಂಟು, ಪದ ಉಂಟು, ಮತ್ತೆ ಭವ ಉಂಟು. ನೀವು ಭವ ಅಂದ್ರೆ ಹುಟ್ಟದು ಸಾಯೋದು. ನೀವು ಮುಂದಿನ ಜನ್ಮದಾಗ ಏನಾಗಿ ಹುಟ್ಟಬೇಕಂತೀರಿ? ಈಗಿನಕಿಂತ ಚಲೋ ದೊಡ್ಡ ಮನುಷ್ಯರಾಗಿ ಹುಟ್ಟಬೇಕಂತೀರಿ, ಮತ್ತೇನಾಗಿ ಹುಟ್ಟಬೇಕಂತೀರಿ? ಅದನ್ನೂ ಸಾಧ್ಯ. ಲಿಂಗ ಪೂಜೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಪ್ರಾರ್ಥನೆಗಳು ಆ ರೀತಿ ಇದ್ದು ಅಂದ್ರೆ ಅವೆಲ್ಲ ಸಾಧ್ಯ. ನನಗೆ ಪದವಿ ಬೇಡ, ನನಗೆ ಮೋಕ್ಷ ಬೇಕು ಅನ್ನೋರು ಏನ್ ಮಾಡ್ಬೇಕು? ಜಂಗಮಾರ್ಚನೆ ಮಾಡಬೇಕು. ಫಲ ಪದವಿ ಬೇಕಾದವರು ಲಿಂಗ ಪೂಜೆ ಮಾಡ್ರಿ. ಅವೆಲ್ಲ ಬೇಕಾಗಿಲ್ಲ. ನಮ್ಗೆ ಅದನ್ನೂ ಬೇಕು ಇದನ್ನೂ ಬೇಕಲ್ರಿ. ನಾವು ಗೃಹಸ್ಥರದೀವಿ. ನಾವು ಲಿಂಗ ಪೂಜೆ ಎದಕ್ಕೆ ಮಾಡಬೇಕು? ಲೌಕಿಕ ಬದುಕು ಸುರಕ್ಷಿತವಾಗಿರಲಿ, ಅಧಿಕಾರ, ರೊಕ್ಕ, ರೂಪಾಯಿ, ಬಂಗಾರ ಇದನ್ನೂ ಬೇಕು. ನಾವು ಗೃಹಸ್ಥ ಜೀವನ ಮಾಡುವುದಕ್ಕೆ. ಮತ್ತು ಗೃಹಸ್ಥ ಜೀವನ ಒಂದೇ ಮಾಡೋದು ಬೇಕಾಗಿಲ್ಲ, ನಮ್ಗೆ ಮೋಕ್ಷನೂ ಬೇಕು. ಅದ್ರ ಸಲುವಾಗಿ ಏನ್ ಮಾಡಬೇಕು? ಜಂಗಮ ಅರ್ಚನೆ ಮಾಡಬೇಕು. ಜಂಗಮದಲ್ಲಿ ಏನದ? ಪದಂ ನಾಸ್ತಿ. ಬ್ರಹ್ಮ ಪದವಿಯನ್ನು ಅಲ್ಲೇ, ವಿಷ್ಣು ಪದವಿಯನ್ನು ಅಲ್ಲೇ, ರುದ್ರ ಪದವಿಯನ್ನು ಅಲ್ಲೇ, ನಿಮ್ಮ ಶರಣರ ಪಾದವನ್ನು ಅರಿದಿಪ್ಪ ಪದವಿ ಮಾತ್ರ ಕರುಣಿಸು. ಅಂದ್ರೆ ಏನು ಲೌಕಿಕ ಅಧಿಕಾರ ನನಗೆ ಯಾವುದು ಬೇಕಾಗಿಲ್ಲ. ಫಲ ಇಲ್ಲ. ಜಂಗಮಾರ್ಚನೆಯಲ್ಲಿ ಫಲ ಇಲ್ಲ. ನೀವು ಏನಾರ ಮಾಡಿ ಜಂಗಮರ ಸೇವೆ ಮಾಡಿ ನನಗಿಂತ ಫಲ ಬೇಕು ಅಂದ್ರೆ ಫಲ ಜಂಗಮ ಕೊಡಲ್ಲ. ಫಲ ಕೊಡೋ ಲಿಂಗಯ್ಯ. ಜಂಗಮನಲ್ಲಿ ಫಲ ಇಲ್ಲ. ಲಿಂಗಯ್ಯನ ಸೇವೆ ಹೆಂಗ್ ಮಾಡಬೇಕು ಅಂತಂದ್ರೆ ಜಂಗಮನ ಸೇವೆ ಮಾಡುವ ಮೂಲಕ ಲಿಂಗಯ್ಯನ ಸೇವೆ ಆಗ್ತದಷ್ಟೇ. ಅದರ ಫಲ ಕೊಡವ ಲಿಂಗಯ್ಯನೇ. ಫಲ ನಾಸ್ತಿ, ಪದಂ ನಾಸ್ತಿ, ಭವಂ ನಾಸ್ತಿ. ಚಂದ ಜಂಗಮಾರ್ಚನೆ ಮಾಡಿದ್ರಿ ಅಂತಂದ್ರೆ ಮೋಕ್ಷ ಆಗ್ಬಿಡ್ತು. ಅಲ್ಲಿ ಭವ ಇಲ್ಲ, ಜನನ ಇಲ್ಲ, ಮರಣ ಇಲ್ಲ. ಅದಕ್ಕ ಇದು ಕಾರಣ. ಲಿಂಗಾರ್ಚನಂ ನ ಕರ್ತವ್ಯಂ. ಫಲ ಪದವಿ ಭೋಗ ಇವೆಲ್ಲ ಬೇಕು ಅನ್ನಂತ ಲಿಂಗಾರ್ಚನೆ ಅದೇನ್ ಕರ್ತವ್ಯ ಅಲ್ಲ, ಅದು ಮಾಡ್ಲೇಬೇಕು ಅಂತೇನಿಲ್ಲ. ಫಲ ಪದವಿ ಭೋಗ ಏನೇನದವ ಇವೆಲ್ಲ ಬೇಕು ಅಂತೇಳಿ ಏನಾರ ಅದೇನು ಬೇಕನ್ನ ಇದು ಅದನ್ರಿ. ಇಲ್ಲಿ ಅವಶ್ಯಕತೆ ಅವೇನವು, ಅವು ಇಲ್ಲಂದ್ರೂ ಬದುಕ್ತಿವೇ ಇಲ್ಲ. ಅದಕ್ಕೆ ಲಿಂಗಾರ್ಚನಂ ನ ಕರ್ತವ್ಯಂ. ಲೌಕಿಕ ಭೋಗಕ್ಕಾಗಿ ಮಾಡುವಂತ ನೀವು ಪೂಜೆ ಪ್ರಾರ್ಥನೆಗಳು ಅವೇನ್ ಕರ್ತವ್ಯ ಅಲ್ಲ. ಮೋಕ್ಷಕ್ಕಾಗಿ ಏನ್ ಸಾಧನೆ ಮಾಡ್ತೀರಿ ಅದು ನಿಜವಾದ ಕರ್ತವ್ಯಂ. ಅದಕ್ಕೆ ಏನಂತಾರೆ? ಜಂಗಮಾರ್ಚನಂ ಕರ್ತವ್ಯಂ. ಲಿಂಗಾರ್ಚನಂ ನ ಕರ್ತವ್ಯಂ, ಜಂಗಮಾರ್ಚನಂ ಕರ್ತವ್ಯಂ. ಜಂಗಮನ ಅರ್ಚನೆ ಕರ್ತವ್ಯ, ಅದರಿಂದ ನಿಮಗೆ ಮೋಕ್ಷ ಆಗ್ತದೆ. ಲಿಂಗಾರ್ಚನೆ ಮಾಡೋದ್ರಿಂದ ನಿಮಗೆ ಭೋಗ ಪ್ರಾಪ್ತಿ ಆಗ್ತದೆ, ಲೌಕಿಕ ಭೋಗಗಳು ಸಿಗ್ತಾವ. ಅದಕ್ಕೆ ಲೌಕಿಕ ಭೋಗ ಪಡ್ಕೋಬೇಕು ಅನ್ನೋದು ಕರ್ತವ್ಯ ಇಲ್ಲ. ಮನುಷ್ಯ ಜನ್ಮ ಸಾರ್ಥಕ ಆಗ್ಬೇಕಾದ್ರೆ ಮೋಕ್ಷ ಪಡ್ಕೋಬೇಕನ್ನೋದು ಸಾರ್ಥಕ, ಅದು ಬೇಕಾಗಿದೆ, ಅದು ಕರ್ತವ್ಯ. ಅದಕ್ಕೆ ಲಿಂಗಾರ್ಚನಂ ನ ಕರ್ತವ್ಯಂ, ಕರ್ತವ್ಯಂ ಜಂಗಮಾರ್ಚನಂ. ಲಿಂಗ ಜಂಗಮ ಯೋರ್ ಮಧ್ಯೆ, ಲಿಂಗ ಮತ್ತು ಜಂಗಮ ಇಬ್ರು ಎಟ್ ಎ ಟೈಮ್ ಬಂದ್ರಂತಂದ್ರ ಜಂಗಮ ವಸ್ತು ವಿಶಿಷ್ಟತೆ. ಜಂಗಮ ವಸ್ತು ವಿಶಿಷ್ಟತೆ. ಜಂಗಮನೇ ಬಹಳ ಮುಖ್ಯ. ಆ ಜಂಗಮನಿಗೆ ಫಸ್ಟ್ ಗೌರವ ಕೊಟ್ಟು ಆಮೇಲೆ ಲಿಂಗಯ್ಯಗೆ ಗೌರವ ಕೊಡಬೇಕು. ಯಾಕಂದ್ರೆ ಆ ಲಿಂಗಯ್ಯನ ಪರಿಚಯ ಮಾಡಿದವ ಯಾರು? ಗುರು. ಲಿಂಗಯ್ಯ ತಾನೇ ಪರಿಚಯ ಆಗ್ಯಾನೆ ನಿಮಗ? ಜಂಗಮದಿಂದ ಗುರುತಾಗ್ಯಾನ ಇಲ್ಲ? ಗುರು ಜಂಗಮರು ಇವರೇನದಾರ ಆ ಲಿಂಗಯ್ಯನಿಗಿಂತ ಶ್ರೇಷ್ಠ. ಲಿಂಗಯ್ಯನನ್ನ ತೋರಿಸಿಕೊಡೋರು ಗುರುಗಳು, ಜಂಗಮರು, ಅವರು ಶ್ರೇಷ್ಠ. ಅವರೇ ಇದ್ದಿದ್ದಿಲ್ಲ ಅಂದ್ರೆ ಲಿಂಗಯ್ಯ ಎಲ್ಲಿ ಗುರುತಾತಿದ್ದ? ಅದಕ್ಕೆ ಲಿಂಗ ಜಂಗಮ ಯೋರ್ ಮಧ್ಯೆ ಜಂಗಮ ವಸ್ತು ವಿಶಿಷ್ಟತೆ ಎಂಬುದಾಗಿ ಕೂಡಲ ಸಂಗಮ ದೇವಯ್ಯ
ನಾನಿನ್ನು ಭವಾಂತರದಲ್ಲಿ ನಿಮ್ಮ ಜಂಗಮಾರ್ಚನೆಯನ್ನೇ ಮಾಡುವೆನಯ್ಯ. ಲಿಂಗಾರ್ಚನೆ ಜಂಗಮಾರ್ಚನೆ ಎಷ್ಟು ಚಂದದ ವಚನ ಇದೆ. ಲಿಂಗಾರ್ಚನೆ ಮಾಡುವೆನಯ್ಯ ಜಂಗಮವೆನ್ನ ಮಠಕ್ಕೆ ಬರಬೇಕೆಂದು. ಆ ಜಂಗಮವೆನ್ನ ಮಠಕ್ಕೆ ಬಂದರೆ ಲಿಂಗಾರ್ಚನೆಯನ್ನು ಮಾಡು ಜಂಗಮಾರ್ಚನೆಯನ್ನೇ ಮಾಡುವೆ. ಅದೇನು ಕಾರಣವೆಂದರೆ ಆ ಲಿಂಗದಲ್ಲಿ ಪದ ಉಂಟು, ಫಲ ಉಂಟು, ಭವ ಉಂಟು. ಆ ಲಿಂಗದಲ್ಲಿ ಫಲ ಉಂಟು, ಪದ ಉಂಟು, ಭವ ಉಂಟು. ಆ ಜಂಗಮದಲ್ಲಿ ಪದಂ ನಾಸ್ತಿ, ಫಲಂ ನಾಸ್ತಿ, ಭವಂ ನಾಸ್ತಿ. ನಿಮ್ಗೆ ಎರಡು ಬೇಕಾ? ಇಲ್ಲ, ಏನು ಒಂದೇ ಬೇಕಾ? ಇಹದಲ್ಲಿ ಭೋಗ, ಪರದಲ್ಲಿ ಮೋಕ್ಷ. ಇಹ ಅಂದ್ರೆ ವ್ಯವಹಾರಿಕ ಬದುಕು. ವ್ಯವಹಾರಿಕ ಬದುಕಿನಲ್ಲಿ ಭೋಗ ಬೇಕು, ಪಾರಮಾರ್ಥಿಕ ಬದುಕಿನಲ್ಲಿ ಮೋಕ್ಷ ಬೇಕು. ಅದಕ್ಕೆ ಲಿಂಗಾರ್ಚನೆ ಜಂಗಮಾರ್ಚನೆ ಎರಡೂ ಮಾಡಬೇಕು. ಮೋಕ್ಷನೂ ಬೇಕು, ಭೋಗನೂ ಬೇಕು. ಅದಕ್ಕೆ ಲಿಂಗಾರ್ಚನಂ ನ ಕರ್ತವ್ಯಂ, ಕರ್ತವ್ಯಂ ಜಂಗಮಾರ್ಚನಂ. ಲಿಂಗ ಜಂಗಮಯೋರ್ ಮಧ್ಯೆ ಜಂಗಮ ವಸ್ತು ವಿಶಿಷ್ಯತೆ ಎಂಬುದಾಗಿ ಕೂಡಲ ಸಂಗಮ ದೇವಯ್ಯ, ನಾನಿನ್ನು ಭವಾಂತರದಲ್ಲಿ ನಿಮ್ಮ ಜಂಗಮಾರ್ಚನೆಯನ್ನೇ ಮಾಡುವೆನಯ್ಯ. ಜಂಗಮಾರ್ಚನೆಯ ವಿಶೇಷತೆಯನ್ನ ಇಲ್ಲಿ ಹೇಳಿ ಕೊಡ್ಲಕತ್ತಾರೆ. ಈ ಕಳ್ಳನ ಮಕ್ಕಳು ಜಂಗಮರಂದ್ರ ಬರೇ ಟೀಕೆ ಮಾಡ್ಕೊತ ಓಣಿ ಬೈಕೋತ ಅಡ್ಡಾಡ್ಲಕತ್ತಾರೆ. ಅದರ ಅರ್ಥನೇ ಗೊತ್ತಾಗಿಲ್ಲ. ಬಸವಣ್ಣನ ಅರ್ಥ ಮಾಡ್ಕೊಳ್ಳಾರ್ದೆ ಬಸವ ತತ್ವ ಪ್ರಚಾರಕರಾಗ್ಯಾರ. ಜಂಗಮರನ್ನ ಬೈತಾರ ಅಂದ್ರೆ ಇವ್ರ್ಯಾತರ ಬಸವ ತತ್ವ, ಇವ್ರ್ಯಾ ಪ್ರಚಾರಕರು? ಹೌದಾ ಇಲ್ಲ? ಯಾರು ತತ್ವಜ್ಞಾನಿಗಳದಾರ, ಯಾರು ಸಾಮಾಜಿಕ ಕಳಕಳಿ ಉಳ್ಳವರಾದಾರ ಅವರನ್ನ ಗುರುತಿಸಿ ಅವರಿಗೆ ಗೌರವಿಸಬೇಕು. ಜಾತಿ ಜಂಗಮರು ಬೇಕಾದಷ್ಟು ಮಂದಿ ಅದಾರ. ನೀತಿ ಜಂಗಮರು, ನಿಜ ಜಂಗಮರು ಏನಂತ ಅದಾರ ಅವರನ್ನ ಗುರುತಿಸಬೇಕು, ಅವರನ್ನ ಗೌರವಿಸಬೇಕು. ಜಂಗಮರಂದ್ರೆ ಹಿಂಗಿರ್ಬೇಕು, ಸಾಮಾಜಿಕ ಕಳಕಳಿ ಇರಬೇಕು, ತತ್ವಜ್ಞಾನಿಗಳಿರ್ಬೇಕು, ಸಮಾಜವನ್ನ ಮುನ್ನಡೆಸುವಂತವ್ರು ಇರಬೇಕು ಅಂತೇಳಿ ಅವರಿಗೆ ತಿಳುವಳಿಕೆ ನೀಡಬೇಕು. ಇದು ಬಿಟ್ಟು ಜಂಗಮರಿಗೆ ಬೈಕೋತ ಅಡ್ಡಾಡಿದ್ರ ಏನಾಗ್ತದ? ಜಂಗಮ ಮನಿಗೆ ಬಂದನಂತಂದ್ರೆ ಅವನಿಗೆ ಏನ್ ಬೇಕಾಗಿರ್ತದ? ಜಂಗಮಿಗೆ ಏನ್ ಬೇಕಾಗಿರ್ತದ? ನಿಮ್ ಮನೆಗೆ ಬಂದ್ರ ಎದಕ್ ಬಂದಿರ್ತಾನ ನಾವು? ಜಂಗಮ ನಿಮ್ಮ ಮನೆಗೆ ಎದಕ್ ಬರ್ತಾನ? ಈಗ ಮುನ್ಸಿಪಾಲಿಟಿ ಅವರು ವ್ಯಾನ್ ತಗೊಂಡು ಬರ್ತಾರಲ್ಲ ಮುಂಜಾನೆ, ಎದಕ್ ಬರ್ತಾರ? ನಿಮ್ ಕಸ ಒಯ್ಲಕ್ ಬರ್ತಾರ. ನಿಮ್ಮ ಮನಿ ಕಸ ಒಯ್ಲಕ್ಕ ಮುನ್ಸಿಪಾಲಿಟಿ ಅವರು ಬರ್ತಾರ, ನಿಮ್ಮ ಮನದ ಕಸ ಒಯ್ಲಕ್ಕ ಜಂಗಮ ಬರ್ತಾರ. ನಿಮ್ಮ ಮನಸ್ಸು ಭಾರ ಆಗ್ಯದ, ದುಃಖ ಆಗ್ಯದ, ಕಷ್ಟ ಅದ, ಏನೋ ಚಿಂತೆ ಒಳಗಾದ, ಅದಕ್ಕೆ ಜಂಗಮ ನಿಮ್ಮ ಮನೆಗೆ ಬರ್ತಾನೆ, ಮನಸ್ಸಿನ ಕಸ ಒಯ್ಲಕ್ಕ. ಅವನಿಗೆ ಮನ್ಯಾಗ ಕರೆದು ಉಪಚಾರ ಮಾಡಿ ಅವನ ಅವಶ್ಯಕತೆ ಏನದ ಅದಕ್ಕೆ ತಕ್ಕಂತೆ ನೀವು ಅವನಿಗೆ ಸಂತೋಷ ಪಡಿಸಿದರೆ, ಗುರು ಸೇವೆ ಜಂಗಮ ಸೇವೆ ಮಾಡಿ ಸಂತೋಷ ಪಡಿಸಿದ್ರಿ ಅಂತಂದ್ರೆ ಅವನು ಎಂತ ಕೆಲಸ ಮಾಡ್ತಾನೆ ಗೊತ್ತಾ? ಕೆಚ್ಚಲು ತುಂಬಿದ ಗೋವು ಬಂದು ತನ್ನ ಕೆಚ್ಚಲಿನೊಳಗಿನ ಎಲ್ಲ ಹಾಲನ್ನು ನಿಮ್ಮ ಮನೆಯ ಪಾತ್ರೆಯಲ್ಲಿ ಸುರಿದು
ಖಾಲಿ ಕೆಚ್ಚಲು ಮಾಡಿಕೊಂಡು ಹೋಗುವಂಥ ಗೋವಿನ ಹಾಗೆ ಜಂಗಮ. ಎಲ್ಲ ಹಾಲು ನಿಮ್ಮ ಮನೆಯಾಗ ಸುರಿದು ಕೆಚ್ಚಲು ಖಾಲಿ ಮಾಡ್ಕೊಂಡು ಹೋಲಕ್ ಬಂದಿರ್ತಾನ. ಶಿವಕಾರುಣ್ಯ ಎನ್ನುವ ಹಾಲು ತುಂಬಿಕೊಂಡು ಬಂದಿರ್ತಾನ. ಬಂದು ಆ ಕಾರುಣ್ಯ ನೀವು ಹ್ಯಾಂಗ್ ಸೇವೆ ಮಾಡ್ತೀರಿ, ಹ್ಯಾಂಗ್ ಹಚ್ಕೊಂಡು ಜಂಗಮ ಮನೆಗೆ ಬಂದ ಕೂಡ್ಲೇನೆ ಎದ್ದು ನಿಲ್ಲಬೇಕು, ಸ್ವಾಗತ ಮಾಡಬೇಕು, ಅವರ ಪಾದಕ್ಕೆ ನೀರು ಹಾಕಬೇಕು, ಪೂಜೆ ಮಾಡಬೇಕು, ಮಾತಾಡಿಸ್ಬೇಕು, ಆತ್ಮೀಯವಾಗಿ ಬಂದ ವಿಷಯ ಏನಂತ, ಎದಕ್ಕೆ ಬಂದಿರಂತ ಕೇಳಬೇಕು. ಏನಾರೇ ಕೆಲಸ ಇತ್ತು ಅಂದ್ರೆ ನಿಮ್ಮ ಕಡೆಯಿಂದ ಏನ್ ಮಾಡ್ಲಕ್ ಸಾಧ್ಯ ಅದ ಅಷ್ಟು ಸ್ಪಂದಿಸ್ಬೇಕು. ಏನೂ ಕಾರಣ ಇಲ್ಲ ಸುಮ್ ಹಂಗೆ ಬಂದಾನಂತಂದ್ರೆ ಅದು ಬಹಳ ದೊಡ್ಡ ಭಾಗ್ಯ. ಏನೂ ಇಲ್ಲದೆ ಸುಮ್ಮ ಬಂದಾನಂತಂದ್ರೆ ನಮ್ಮ ಗುರು ಕೃಪೆ. ಅಕಾರಣವಾಗಿ ಒಬ್ಬ ಜಂಗಮ ನಮ್ಮ ಮನೆಗೆ ಬಂದಾನ, ಒಬ್ಬ ಅತಿಥಿ ನಮ್ಮ ಮನೆಗೆ ಬಂದಾನ ಅಂತಂದ್ರ ಅದು ಭಾರಿ ದೊಡ್ಡ ಭಾಗ್ಯ. ಮನೆಯಾಗ ಒಬ್ಬರಿಗೊಬ್ಬರು ಚಿಲ್ಲರ್ ನನ್ನ ಮಕ್ಕಳು ಡಿಸ್ಕಸ್ ಮಾಡ್ತಾರ. ಏನಂತ, ಈಗ ಯಾಕೆ ಬಂದಾನವ, ಎದಕ್ ಬಂದಾನಂತ ಕೇಳು. ಎದಕ್ ಬಂದಿರ್ತಾನ, ಅವನ ಮನಿ ಅದಂತ ಬಂದಿರ್ತಾನವ, ನಿಮ್ಮ ಮನಿ ಅಂತ ಅಲ್ಲ. ಅವನ ಮನೆಗೆ ಅವ ಬರೋದಕ್ಕ ನಿಮ್ದು ಯಾವ್ದಾರದ ಪರ್ಮಿಷನ್ ಬೇಕು, ನಿಮ್ಮ ಚರ್ಚೆ ಎದಕ್ ಬೇಕು. ನಿಮ್ಮ ಮನಿ ಯಜಮಾನರು ನೀವಂತ ತಿಳ್ಕೊಂಡಿರಿ. ಆ ಮೂರ್ಖರು ಯಾರು ಅಲ್ಲ, ಮನಿ ಯಜಮಾನರು ನಾವಂತ ತಿಳ್ಕೊಂಡವ್ರು. ಪ್ರತಿಯೊಂದು ಮನಿ ಯಜಮಾನ ಒಬ್ಬ ಜಂಗಮ, ಒಬ್ಬ ತತ್ವಜ್ಞಾನಿ, ಒಬ್ಬ ಗುರು, ಒಂದು ದೈವ. ಆ ಮನಿ ಯಜಮಾನ ಅವನ ಕೃಪೆಯಿಂದ ಎಲ್ಲ ಊಟ ನಡೆದಿರ್ತದ ಅಲ್ಲಿ. ನಾವೇನ್ ತಿಳ್ಕೊಂಡಿವಿ, ಏನ್ ಮನಿ ಯಜಮಾನರು ನಾವದೀವಿ ಅಂತೇಳಿ ಈಗ ಯಾಕೆ ಬಂದ್ರು, ಅವ್ರು ಯಾಕೆ ಬಂದ್ರು, ಇವ್ರು ಯಾಕೆ ಬಂದ್ರು, ಅದೆಲ್ಲ ಇಲ್ಲ. ಗುರುವಿಗೆ ತನುವನ್ನ, ಲಿಂಗಕ್ಕೆ ಮನವನ್ನ, ಧನವನ್ನ ಜಂಗಮಕ್ಕೆ ಅರ್ಪಿಸಿ ನನ್ನದೇನಿಲ್ಲ ಅಂತೇಳಿ ಸತ್ಯ ಶುದ್ಧ ಕಾಯಕ ಮಾಡಿ ಬಂದ ದ್ರವ್ಯವನ್ನ ಗುರುಲಿಂಗ ಜಂಗಮರಿಗೆ ನೈವೇದ್ಯ ಮಾಡಿ, ಜಂಗಮ ದಾಸೋಹ ಮಾಡಿ, ಒಕ್ಕುದ ಮಿಕ್ಕುದನ್ನ ಪ್ರಸಾದ ಪಾದೋದಕ ಅಂತ ಸ್ವೀಕಾರ ಮಾಡಿ ನಿಶ್ಚಿಂತವಾಗಿ ಆನಂದವಾಗಿ ಇರುವವನೇ ಶರಣ. ಆ ಜಂಗಮ ಮನೆಗೆ ಬಂದಾಗ ಸರಿಯಾದ ಸೇವೆ ಮಾಡಲಿಲ್ಲ, ಮತ್ತೆ ಆತನ ಉಪಚಾರ ಸರಿಗೆ ಅನಿಸ್ಲಿಲ್ಲ, ಏನಾಗಬೇಕು, ಆ ಕೊರಗು ಕೊರತೆಗಳು ಅವನಿಗೇನರೆ ಆಯ್ತು ಅಂತಂದ್ರೆ ಅವ ಬಾಯಿ ಬಿಟ್ಟು ಸ್ವಚ್ಛ ಹೇಳ್ತಾನೆ, ಈ ರೀತಿ ಇರಬಾರ್ದು, ಈ ರೀತಿ ಮಾಡಬೇಕು ಅಂತ. ತಿಳಿದು ಮಾಡಿದ್ರೆ ಒಂದು ರೀತಿ ಒಳ್ಳೆಯದು. ಹೇಳಿಸಿ ಮಾಡಿಸಿಕೊಳ್ಳೋದು ಮಧ್ಯಮ, ತಿಳಿದು ಮಾಡೋದು ಉತ್ತಮ. ಹೇಳಿದ್ರೂ ಮಾಡ್ಲಿಲ್ಲ ಅಂತಂದ್ರೆ ಅಧಮ. ಈ ರೀತಿ ಇರ್ತದೆ. ಅದಕ್ಕ ಆ ಜಂಗಮನ ಮನಸ್ಸಿಗೆ ಏನೋ ಖೇದ, ಅತೃಪ್ತಿ, ಕೊರಗು ಕೊರತೆ ಮಾಡಿಕೊಂಡು ಅವ ನಿಮ್ಮ ಹೊಸ್ತಲಿನಿಂದ ಹೊರಗೆ ಹೋಗಬೇಕನ್ನುವಾಗ ಹ್ಯಾಂಗ್ ಹೋತಾನಂತ ಭಾಗವತದಾಗ ಮುಂದೆ ಬರ್ತದೆ. ಎಲ್ಲ ಹೇಳೋದೇ ಅದ ಇದು ಕತಿ, ಭಾಗವತದ್ದೇ ಇವೆಲ್ಲ ಪ್ರಸಂಗಗಳು. ನೀರೊಳಗ ಒಂದು ಪಾತ್ರೆನೋ ಒಂದು ತಂಬಿಗೆನೋ ಏನೋ ಒಂದು ಅದ್ರೊಳಗೆ ಬಿತ್ತು ಅಂತಂದ್ರ ಅದನ್ನ ನೀರಿನಿಂದ ಹೊರಗೆ ತೆಗಿಬೇಕಾದ್ರೆ ಅದು ಹೆಂಗ್ ಬರ್ತದ, ಹೊರಗದು ತುಂಬಿಕೊಂಡು ಬರ್ತದ, ಖಾಲಿಯಾಗಿ ಬರ್ತದ. ನೀರೊಳಗೆ ಬಿದ್ದ ಪಾತ್ರೆಯನ್ನ ನೀವು ಹೊರಗೆ ತೆಗೆದಾಗ ಅದು ತುಂಬಿಕೊಂಡೇ ಹೊರಗೆ ಬರ್ತದೋ ಏನು ಖಾಲಿಯಾಗಿ ಹೊರಗೆ ಬರ್ತದ್ರಿ? ತುಂಬಿಕೊಂಡು ಹೊರಗೆ ಬರ್ತದ. ಹಾಂಗ ಆ ಜಂಗಮ ಮನಸ್ಸಿನೊಳಗ ದುಃಖ, ಖೇದ, ಅತೃಪ್ತಿ, ಅಶಾಂತಿ ಅವನ್ ಏನರೇ ತುಂಬಿಕೊಂಡು ಹೊರಗೆ ಹೋದನು ಅಂತಂದ್ರ ಅಲ್ಲಿ ಏನಂತಂದ್ರ ನಿಮ್ಮ ಮನೆಯೊಳಗಿನ ಪುಣ್ಯವನ್ನ ಬಳಕೊಂಡು ತಗೊಂಡು ಹೋಗ್ತಾನ ಹೊರಗೆ.
ನಿಮ್ ಪುಣ್ಯನೇ ತಗೊಂಡು ಹೋಗ್ತಾನಂತಾವ. ಹೆಂಗ್ ಮಾಡ್ಬೇಕು? ಕಷ್ಟಪಟ್ಟು ಸಂಪಾದಿಸಿದ ಪುಣ್ಯ ಅವ ತಗೊಂಡು ಹೋದ್ನಂತಂದ್ರ ಏನ್ ಉಳಿತದ? ಪುಣ್ಯವಾದ್ಮೇಲೆ ಅಲ್ಲಿ ಪಾಪನೇ ಉಳಿತದ. ಪಾಪ ಅಂದ್ರೆ ಯಾವುದು? ಪಾಪ ಅಂದ್ರೆ ಯಾವದ್ರಿ? ಈಗ ಪಾಪ ಅಂದ್ರೆ ಏನು? ನಿಮ್ ಮನೆಗೆ ಒಂದು ಡೆಲಿವರಿ ಆಗ್ಯದ ತಿಳ್ಕೊರಿ, ಏನಾರ ಹುಟ್ಟಿತ್ತು, ಗಂಡ ಹೆಣ್ಣ ಏನಾರ ಹುಟ್ಟಿತ್ತಂತಂದ್ರ ಆ ಮನೆಗೆ ಒಂದು 3 ವರ್ಷದಿಂದ 4 ವರ್ಷದಿಂದ ಒಂದು LKG UKG ಓದ ಕೂಸು ಅಲ್ಲಿ ಕಟ್ಟಿ ಮೇಲೆ ಕುಂತಿತ್ತು ಅಂತಂದ್ರೆ ಅಕ್ಕಪಕ್ಕದವ್ರು ಆ ಕೂಸಿಗೆ ಮಾತಾಡಿಸ್ತಾರ. ಏನಂತ? ಏನಾಗ್ಯದ ನಿಮ್ ಮನ್ಯಾಗ ಅಂತ ಕೇಳ್ತಾರ ಆ ಕೂಸಿಗೆ. ಆ ಕೂಸು ಏನ್ ಹೇಳ್ತದ? ನಮ್ಮ ಮನ್ಯಾಗ ಏನ್ ಹುಟ್ಟ್ಯದ ಅಂತ ಹೇಳ್ತದ. ನಮ್ಮ ಮನೆಗೆ ಏನ್ ಹುಟ್ಟ್ಯದ ಅಂತ ಹೇಳ್ತದ ಕೂಸ? ಪಾಪ ಹುಟ್ಟ್ಯದ ಅಂತ ಹೇಳ್ತದ. ಪುಣ್ಯ ಹುಟ್ಟ್ಯದ ಹೇಳಂಗೇ ಇಲ್ಲ ಅದು. ಮತ್ತದಕ್ಕೆ ಎಲ್ಲರೂ ಪಾಪು ಪಾಪು ಅಂತ ಕರೀತಾರ. ಎಷ್ಟು ಪ್ರಿಯ ಅದ ನೋಡ್ರಿ ಜಗತ್ತಿನಾಗ ಪಾಪು. ಪಾಪು ಹುಟ್ಟದ, ಪಾಪ ಅಂತ ಪಾಪು ಅಂತ. ಪಾಪವನ್ನ ಪ್ರೀತಿಲಿದ್ದ ಪಾಪು ಅಂತ ಕರೀತಾರ. ಹೆಂಗದು? ಅದಕ್ಕ ಅವ ಹೋಗುವಾಗ ಅವನಿಗೆ ಏನಾರ ದುಃಖ, ಚಿಂತೆ, ಭಯ, ಅತೃಪ್ತಿ ಏನಾರ ಆಯ್ತಂದ್ರ ನಿಮ್ ಮನೆಯ ಪುಣ್ಯ ಎಲ್ಲ ಬಳ್ಕೊಂಡು ಹೋಗ್ಬಿಡ್ತಾನಂತ. ಅವನಿಗೆ ಸಂತೃಪ್ತಿ ಮಾಡಿದ್ರೆ ಕೆಚ್ಚಲಿನ ಹಾಲನ್ನೆಲ್ಲ ಕರೆದು ಖಾಲಿ ಕೆಚ್ಚಲು ಮಾಡಿಕೊಂಡು ಹೋಗುವಂತ ಗೋವಿನ ಹಾಗೆ ಎಲ್ಲ ದೈವಿ ಕಾರುಣ್ಯವನ್ನು ನಿಮ್ಮ ಮನೆಯೊಳಗೆ ಸುರಿದು ಹೋಗ್ತಾನಂತ. ಅದಕ್ಕೆ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ, ಇದನ್ನೆಚ್ಚಿ ಕೆಡಬೇಡ. ಈ ನಿನ್ನ ಸಿರಿ ಎಂಬುದು ಯಾವುದು ಅಂತಂದ್ರೆ ಮರೆಯದೆ ಪೂಜಿಸು, ಅದೇ ಸಿರಿ. ಅದು ನಮ್ಮ ಕೂಡಲ ಸಂಗಮ ದೇವನನ್ನ ಮರೆಯದೆ ಪೂಜಿಸಿದರೆ ಅದೇ ನೀರು, ಅದೇ ಸಿರಿ, ಅದೇ ಸಂಪತ್ತು. ಗುರುಗಳು ಜಂಗಮರು ಇಲ್ಲದಾಗ ಲಿಂಗ ಪೂಜೆ ಮಾಡಬೇಕು. ಗುರುಗಳು ಜಂಗಮರು ಬಂದಾಗ ಅವರ ಸೇವೆ ಮಾಡಬೇಕು. ಲಿಂಗ ಬೇಸರಾಯ್ತು, ಗುರು ಜಂಗಮರು ಇಲ್ಲ ಅಂತಂದ್ರೆ ಶಾಸ್ತ್ರ ಹಿಡ್ಕೊಂಡು ಕೂತು ಓದಬೇಕು. ಅದನ್ನೂ ಇಲ್ಲ ಅಂತಂದ್ರೆ ನಾವು ಮಾಡಿದ ಯೂಟ್ಯೂಬ್ ಪಾಠಗಳು ಹಚ್ಕೊಂಡು ಕೇಳಬೇಕು. ಯೂಟ್ಯೂಬ್ ಲಿಂಕ್ ತಗೊಂಡು ಅದರ ಪಾಠಗಳು ಹಚ್ಕೊಂಡು ಕೇಳಬೇಕು. ಡೇಟ್ ವೈಸ್ 1000 ಗಟ್ಟಲೆ ಲೆಕ್ಚರ್ಸ್ ಅದಾವ, ತಗೊಂಡು ಕೇಳ್ಕೋತ ಕೂತ್ ಬಿಡವ್. ಮುಂದೆ ಇನ್ನ ಒಂದು ಚಾಟಿ ಕೊಡ್ತಾರ. ಏನು? 12ನೇ ಶ್ಲೋಕ. ಎಷ್ಟಾಯ್ತು ಟೈಮ್? 10 ಗಂಟೆ ಆಯ್ತು. ಒಂದು ಸಣ್ಣ ಪೀಠಿಕೆ ಕೊಟ್ಟು ಬಿಟ್ಬಿಡಮ್ ಇವತ್ತ. ಉಳಿದದ್ದು ಮತ್ತೆ ಮುಂದೆ ಹೋಗೋಣ. ಮಲಕೋಶೆ ಶರೀರೇಸ್ಮಿನ್. ಮಲಕೋಶೆ ಶರೀರೇಸ್ಮಿನ್. ನೀವು ಮನಿ ಕಟ್ತಿದ್ರಿ ಮೊದಲ, ಮುನ್ಸಿಪಾಲಿಟಿ ಕನೆಕ್ಷನ್, UGD ಕನೆಕ್ಷನ್ ಇದ್ದಿದ್ದಿಲ್ಲ ಅಂತಂದ್ರೆ ಏನ್ ಮಾಡ್ತಿದ್ರಿ? ಮುನ್ಸಿಪಾಲಿಟಿದು ಕನೆಕ್ಷನ್ ಇರ್ಲಿಲ್ಲ ಅಂತಂದ್ರೆ ನೀವು ಮನಿ ಕಟ್ಟಿದ್ರಿ ಅಂದ್ರ ಸಂಡಾಸಿಂದ ಟ್ಯಾಂಕ್ ಕಟ್ತಿದ್ರ ಇಲ್ಲ? ಸೆಪ್ಟಿಕ್ ಟ್ಯಾಂಕ್. ಅದೇ ಹೇಳಕತ್ತಾರ ಈಗ. ನಿಮ್ಮ ಶರೀರ ಅಂದ್ರೆ ಏನಪ್ಪಾ ಅಂದ್ರೆ ಮಲಕೋಶ ಅಂತ ಹೇಳಿದ್ರು. ಮಲಕೋಶೆ ಶರೀರೇಸ್ಮಿನ್. ನಿಮ್ಮ ಶರೀರ ಅನ್ನೋದೇ ಒಂದು ಮಲಕೋಶ ಅಂತ ಹೇಳಿದ್ರು. ಮಲ, ಮೂತ್ರ, ರಕ್ತ, ಕೀವು, ಮಾಂಸ, ಮಜ್ಜೆ, ನರ, ಎಲುಬು ಮತ್ತೇನೇನದವ, ಆ ಪರಮಾತ್ಮ ಒಂದು ದೊಡ್ಡ ಉಪಕಾರ ನಮಗೆ ಏನ್ ಮಾಡ್ಯಾನಪ್ಪ ಅಂತಂದ್ರೆ ಒಳಗ ಅವೆಲ್ಲ ಮಲರೂಪ ಪದಾರ್ಥಗಳನ್ನ ತುಂಬಿ ಮ್ಯಾಲೆ ಒಂದು ಚರ್ಮ ಹಚ್ಚಿಬಿಟ್ಟ ನಾವು. ಆ ಚರ್ಮ ಹೊಚ್ಚಿದ್ದಕ್ಕೆ ಹಣೆ ಬಾರ್ ಚಲೋ ಅದ. ಒಂದ್ ವೇಳೆ ಆ ಚರ್ಮನೇ ಇದ್ದಿದ್ದಿಲ್ಲ ಅಂತಂದ್ರೆ ಈ ಎಲ್ಲಾ ವಸ್ತುಗಳು ಹೊರಗೆ ಕಾಣ್ತಿದ್ದು ಅಂತಂದ್ರ ಏನು ಪರಿಸ್ಥಿತಿ ಇತ್ತು.
ಒಂದು ಸಣ್ಣ ಗಾಯ ಆಯಿತು ಅಂದ್ರೆ ನೊರ್ದ ನೊಣ ಆ ಗಾಯಕ್ಕೆ ಕೂತ್ ಇನ್ನೊಂದಿಟ್ಟು ಗಾಯ ಅಗಲ್ ಮಾಡ್ತಾವ. ಆ ಚರ್ಮ ಸ್ವಲ್ಪ ತೆರೀತು ಅಂತಂದ್ರೆ ಇಷ್ಟು ಪರಿಸ್ಥಿತಿ ಗಂಭೀರ ಆಗ್ತದ. ಅದಕ್ಕೆ ಮತ್ತೆ ನಾವು ಡೆಟಾಲ್ ಪಟಾಲ್ ಏನೇನೋ ಹಾಕಿ ಬಟ್ಟಿ ಕಟ್ಕೋಬೇಕಾಗ್ತದ, ಗಾಯ ಮುಚ್ಕೋಬೇಕಾಗ್ತದ, ಕ್ರಿಮಿ ಕೀಟಗಳು ಹೊಕ್ಕು ಜಡ್ಡು ಆತವ, ಕಿವ ಆತವ ಅಂತೇಳಿ. ಅದಕ್ಕೆ ಈ ಚರ್ಮ ಕೊಟ್ಟದ್ದಕ್ಕೆ ಪರಮಾತ್ಮನಿಗೆ ಒಂದು ಧನ್ಯವಾದ. ಅದಕ್ಕೆ ಈ ಶರೀರಕ್ಕೆ ಏನ್ ಹೇಳಿದನು? ಮಲಕೋಶ ಅಂತಂದ. ಮಲಕೋಶೇ ಶರೀರೇಸ್ಮಿನ್. ಸಿದ್ಧಾಂತ ಶಿಖಾಮಣಿ ಮತ್ತ 28 ಶಿವಾಗಮಗಳು ಅವು ಏನ್ ಹೇಳ್ಯಾವ ಅವೇ ಶರಣರು ಕನ್ನಡದಾಗ ಹೇಳ್ಯಾರ. 1000 ಸಾರಿ ಹೇಳಂದ್ರೆ ಹೇಳ್ತೀವಿ, 1,00,000 ಸಾರಿ ಹೇಳಂದ್ರೆ ಹೇಳ್ತೀವಿ. ಶರಣರು ಏನ್ ಮಾಡ್ಯಾರ? 28 ಶಿವಾಗಮಗಳು ಸಿದ್ಧಾಂತ ಶಿಖಾಮಣಿಯ ವಿಚಾರಗಳನ್ನೇ ಏನ್ ಮಾಡ್ಯಾರಲ್ಲಿ ಕನ್ನಡದಾಗ ಭಾಷಾಂತರ ಮಾಡ್ಯಾರ. ಮಲಕೋಶೆ ಶರೀರೇಸ್ಮಿನ್ ಅಂತೇಳಿ ಅಂದ್ಮೇಲೆ ನಿಮಗೆ ಶರಣರದೊಂದು ವಚನ ನೆನಪಾಗಬೇಕಲ್ಲ. ಶರಣರ ವಚನ ನೆನಪಾಗ್ತದ ಈ ಮಾತು ಹೇಳಿದ್ಮೇಲೆ? ಹಂಗೆ ಬರ್ಬೇಕು ಸೈಡ್ ನಾನು ನೆನಪು ಮಾಡ್ಲಿ. ವಿಚಾರ ಮಾಡ್ರಿ. ಸಂಸಾರ ಹೇಯ ಸ್ಥಳ, ಇದರ ಬಗ್ಗೆ ಒಂದು ಹೇಯ ಭಾವನೆ ಬರಬೇಕು ಈ ಸಂಸಾರದ ಬಗ್ಗೆ ಅಂತಂದ್ರೆ ಅವರು ಈ ಸಂಸಾರದ ಒಂದು ಸತ್ಯವನ್ನ ಬಿಚ್ಚಿಡ್ಲಕತ್ತಾರ. ಈಗ ಅವರು ಈ ಶರೀರವನ್ನ ಮಲಕೋಶ ಅಂತ ಅಂದ್ರು ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ವಚನ ನೆನಪು ಮಾಡ್ಕೊಡ್ರಿ. ಯಾವುದು? ಅಮೇಧ್ಯದ ಮಡಿಕೆ. ಅಮೇಧ್ಯದ ಮಡಿಕೆ. ಅಮೇಧ್ಯ ಅಂದ್ರೆ ಮಲಕೋಶ. ಮತ್ತೇನು? ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಹಡಿಕೆ, ಸುಡಲಿ ದೇಹವ ಒಡಲವಿಡಿದು ಕೆಡದಿರು ಮರುಳೇ, ಚನ್ನ ಮಲ್ಲಿಕಾರ್ಜುನನ್ ಅರಿಯದ ಮರುಳೇ ಅಂತ. ಈ ಶರೀರವನ್ನ ಅಕ್ಕಮಹಾದೇವಿ ಏನು ಅಭಿಪ್ರಾಯ ವ್ಯಕ್ತಪಡಿಸಾಳ, ಅದು 12ನೇ ಶತಮಾನದಾಗೆ ವ್ಯಕ್ತಪಡಿಸಿದ್ದಲ್ಲ. ಹಿಂದಿನವರಿಗೆ ಇದು ಗೊತ್ತಿತ್ತು. ಯಾರು ವಚನ ಸಾಹಿತ್ಯ ಪರಿಪೂರ್ಣವಾಗಿ ಅಧ್ಯಯನ ಮಾಡಿರ್ತಾರ, ಯಾರು ಸಿದ್ಧಾಂತ ಶಿಖಾಮಣಿ ಪರಿಪೂರ್ಣವಾಗಿ ಅಧ್ಯಯನ ಮಾಡಿರ್ತಾರ, ಯಾರು 28 ಶಿವಾಗಮಗಳನ್ನು ಪರಿಪೂರ್ಣವಾಗಿ ಅಧ್ಯಯನ ಮಾಡಿರ್ತಾರ, ಅವರಿಗೆ ಇವೆಲ್ಲ ಮ್ಯಾಚ್ ಆಗಿ ಸರಿಯಾದ ತಿಳುವಳಿಕೆ ಬರ್ತದೆ. ಹರ್ಕ ಪರ್ಕ ವಚನ ಓದೋದು, ಹರ್ಕ ಪರ್ಕ ಸಿದ್ಧಾಂತ ಶಿಖಾಮಣಿ ಓದೋದು, ಹರ್ಕ ಪರ್ಕ ಆಗಮಗಳು ಓದೋದು, ಅವರಿಗೆ ಏನೇನೋ ತಲೆಗೆ ಬಂದು ಒದರಾಡ್ಕೋತ ಅಡ್ಡಾಡ್ತಿರ್ತಾರ. ಅವ್ರಿಗೆ ಇವರು ಹರ್ಕ ಪರ್ಕ ಇದ್ದವರು ಉತ್ತರ ಕೊಡ್ತಿರ್ತಾರ. ಇಬ್ರು ಶಾಣ್ಯರಲ್ಲ, ಅವ್ರು ಇಬ್ರು ಪಂಡಿತರಲ್ಲ, ಇಬ್ರು ಶಾಣ್ಯರಲ್ಲ. ಯಾರು ಇದನ್ನ ಸರಿಯಾಗಿ ತಿಳ್ಕೊತಾರ ಅವ್ರು ಜಗಳಕ್ಕೆ ಬೀಳಕ್ ಹೋಗಂಗೆ ಇಲ್ಲ. ಅವ್ರು ತಿಳ್ಕೊಂಡವ್ರು ಸುಮ್ಮನಿದ್ದು ಬಿಡ್ತಾರ. ನಾವೇದ ಕೈಲಿ ಗುದ್ದಾಡ್ಲಕ್ ಹೋಗ್ಬೇಕು? ನಮಗ್ ಗೊತ್ತು.
ಮಲಕೋಶೆ ಶರೀರೇಸ್ಮಿನ್ ಅನ್ನೋದೇನು, ಅಕ್ಕಮಹಾದೇವಿ ವಚನ ಏನು, ಏನು ವ್ಯತ್ಯಾಸ ಏನದ ಇದ್ರೊಳಗೆ? ಮಹಾ ದುಃಖ ವಿವರ್ಧನೆ, ಭಯಂಕರ ದುಃಖ ಹೆಚ್ಚು ಮಾಡ್ತದಿದು. ತಟಿದಂಕುರ ಸಂಕಾಶೆ ಅಂತಂದ್ರೆ ಮಿಂಚಿನಂತಿರುವ, ಮಿಂಚು ಎಷ್ಟೊತ್ತು ಮಿಂಚುತ್ತದ ಶರೀರ? ಸ್ವಲ್ಪ ಹೊತ್ತು ಮಿಂಚುತ್ತದ. ಕೋವಾ ರುಚ್ಯತೆ ಪಂಡಿತ, ಪಂಡಿತರು ಅಂತಂದ್ರೆ ಜ್ಞಾನಿಗಳು, ತಿಳಿದವರು ಅದನ್ನ ಉಚ್ಚ ಶ್ರೇಷ್ಠ ಈ ಶರೀರ ಅಂತೇಳಿ ಎಂದಾದ್ರೂ ತಿಳ್ಕೊಳಕ್ ಸಾಧ್ಯನಾ? ದೇಹವು ಕಶ್ಮಲದ ಕೋಶ, ದುಃಖಗಳ ನಿಲಯ, ವ್ಯಾಧಿಗಳ ಮಂದಿರ, ವಿಕಾರಗಳ ತಾಣ, ಕಾರ್ಮೋಡಗಳ ಮಧ್ಯ ಹೊಳೆದ ಮಿಂಚಿನ ಬದುಕು ಒಂದೇ ಕ್ಷಣ. ಹಾಗೆ ಪಂಚಭೂತಗಳ ಮಧ್ಯದಿಂದ ಮೂಡಿ ಬಂದ ಈ ದೇಹ ನಶ್ವರ. ನಶ್ವರ ಅಂದ್ರೆ ಏನು? ಸ್ವರ ಅಂದ್ರ ನೆಕ್ಸ್ಟ್ ಅಂತ, ನಶ್ವರ ಅಂದ್ರೆ ನೆಕ್ಸ್ಟ್ ಏನದಂತ ಗೊತ್ತಿಲ್ಲ. ಈ ಶರೀರದ ನೆಕ್ಸ್ಟ್ ಏನದ ಗೊತ್ತದೇನು ಯಾರಿಗಾರೆ? ಏನು ಗೊತ್ತಿಲ್ಲ. ಉಸಿರಾಡಿಸ್ಲಕತ್ತೀವಿ, ಮುಂದಿನ ಉಸಿರಾಡಿಸಷ್ಟಾಗೆ ನಾವು ಇರ್ತೀವಿ ಇಲ್ಲ ಗೊತ್ತಿಲ್ಲ. ಅದಕ್ಕೆ ಈ ದೇಹ ನಶ್ವರ. ಅಜ್ಞಾನಿಯಾದವನು ಮಾತ್ರ ಈ ದೇಹದಲ್ಲಿ ಆಸಕ್ತನಾಗಬಲ್ಲ, ಈ ದೇಹದ ಅಭಿಮಾನಿಯಾಗಬಲ್ಲ. ಅರಿತ ನುರಿತ ಮಹಾನುಭಾವಿಯಾದವನು ಈ ದೇಹ ವ್ಯಾಮೋಹ ಪಂಕದಲ್ಲಿ, ಪಂಕ ಅಂದ್ರೆ ಕೆಸರು, ಪಂಕಜ ಅಂದ್ರೆ ಕೆಸರಿನ ಹುಟ್ಟಿದ ಕಮಲ. ಈ ದೇಹ ವ್ಯಾಮೋಹ ಎನ್ನುವ ಪಂಕದಲ್ಲಿ, ಈ ಕೆಸರಿನಲ್ಲಿ ಎಂದು ಸಿಕ್ಕೊಂಬೀಳಂಗಿಲ್ಲ. ಈ ಶರೀರದ ಮೇಲಿನ ವ್ಯಾಮೋಹದ ಬಗ್ಗೆ ಎಂದೆಂದು ಸಿಕ್ಕೊಂಬೀಳಂಗಿಲ್ಲ. ಈ ದೇಹದ ಬಗ್ಗೆ ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಬೇಡ್ರಿ. ಬೆಕ್ಕದ್ದಾಗ್ಲಿ ಆಯುಷ್ಯ ತೀರಲಾರದೆ ಸಾಯಂಗಿಲ್ಲ. ಆಯುಷ್ಯ ತೀರ್ತು ಅಂದ್ರ ಈ ದೇಹ ಎಷ್ಟೇ ಗಟ್ಟಿಮುಟ್ಟಿದ್ರು ಅದು ಟಪ್ ಅಂತದ, ಮದ್ದಿನ ಆನೆ ಢಮ್ ಅಂತ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಅರಿತ ಮಹಾನುಭಾವಿಯು ಈ ದೇಹ ವ್ಯಾಮೋಹ ಪಂಕದಲ್ಲಿ ಎಂದೂ ಸಿಲುಕಲಾರ. ನೀವೆಲ್ಲರೂ ಅನುಭಾವಿಗಳು, ಮಹಾನುಭಾವಿಗಳು ಅಂತೇಳಿ ನಿಮ್ಮನ್ನ ನಾವು ಗುರುತಿಸ್ಲಕತ್ತೀವಿ. ನೀವು ಏನ್ ಮಾಡಬೇಕು? ಈ ದೇಹ ವ್ಯಾಮೋಹ ಎನ್ನುವ ಕೆಸರಿನಲ್ಲಿ ಸಿಕ್ಕೊಂಬೀಳಾರ್ದಂಗ ದೇಹಕ್ಕ ಏನ್ಯಾಕಾಗಲಕ್ಕ, ದಪ್ಪಾಗಲಕ್ಕ, ತೆಳ್ಳಗಾಗಲಕ್ಕ, ಎತ್ತರಾಗಲಕ್ಕ, ಗಿಡ್ಡಾಗಲಕ್ಕ, ಕೆಂಪಗಾಗಲಕ್ಕ, ಕರ್ಗಾಗಲಕ್ಕ, ಮತ್ತೇನ್ಯಾಕಾಗಲಕ್ಕ. ಚನ್ನ ಮಲ್ಲಿಕಾರ್ಜುನನು ಒಲಿದ ಮೇಲೆ, ಅವನು ಒಲಿಯುವ ತನಕ ಈ ಶರೀರ ಬೇಕಾಯ್ತು. ಅವನ ಒಲುಮೆ ಆದ ಮೇಲೆ ಈ ದೇಹ ಯಾವ ನಾಯಿ ತಿಂದರೇನು, ನರಿ ನೆಕ್ಕಿದರೇನು, ಏನೋ ಒಂದು ವಚನ ಅಕ್ಕಮಹಾದೇವಿ. ನಮಗ ಈ ಶರೀರ ಎದಕ್ಕೆ ಬಂದದ? ಆ ಕೆಲಸ ಆಯ್ತು, ಮುಗೀತು. ಅದು ಏನ್ ಯಾಕಾಗಲಕ್ಕ ಅದ್ರ ಬಗ್ಗೆ ಚಿಂತೆ ಮಾಡ್ಲಕ್ ಹೋಗ್ಬೇಡ್ರಿ. ಇವತ್ತು ಕರ್ಗಾಗಿಲ್ಲ ಅಂತಂದ್ರೆ ನಾಳೆ ಸತ್ತ ಮೇಲೆ ಕರ್ಗಾತು. ಇವತ್ತು ತೆಳ್ಳಗಾಗಿಲ್ಲ ಅಂದ್ರೆ ನಾಳೆ ಸತ್ತ ಮೇಲೆ ಅದು ತೆಳ್ಳಗಾತು. ಅದು ಏನಾಗಬೇಕು ಅದು ಆತು. ನೀವು ಎಷ್ಟು ಮೇಂಟೈನ್ ಮಾಡಿದ್ರು ಅದು ಏನಾಗಬೇಕು ಆತದ, ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋತು. ಹಿಂಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಈ ಭಾವವನ್ನೇ ವಿಸ್ತರಿಸುವ ಕೆಲವು ಪ್ರಮಾಣ ವಚನಗಳು ಇವೆ. ಈ ಒಂದು ಮಲಕೋಶೆ ಶರೀರೇಸ್ಮಿನ್ ಮಹಾದುಃಖ ವಿವರ್ಧನೆ ತಟಿದಂಕುರ ಸಾಂಕಾಶೆ ಕೋವಾ ರುಚ್ಯತೆ ಪಂಡಿತ. ಒಂದು ಮಿಂಚಿದ್ದಂಗ ಇದು, ಸ್ವಲ್ಪ ಹೊತ್ತು ಮಿಂಚಿ ಮತ್ತೆ ಮಬ್ಬಾಗ್ತದ. ಈ ಶರೀರದ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಶರೀರ ಅಂದ್ರೆ ಸಂಸಾರ. ಈ ಸಂಸಾರದ ಬಗ್ಗೆ ಹೇಯ ಭಾವನೆ ಇರಲಿ, ಪ್ರಿಯ ಭಾವನೆ ಇತ್ತಂದ್ರೆ ದುಃಖ.
ಯವ್ವ ಹೆಂಗ್ ಕಾಣಕತ್ತಿದೆಲ್ಲ, ಹೆಂಗಾಗಿದೆಲ್ಲ, ಎಡ್ ತೆಳಗಾಗಿದೆಯಲ್ಲ ಅನ್ನೋಣ. ತೆಳಗಾಗಿನೆ, ನನಗೇನಾಯ್ತು? ಸುಮ್ಮನೆ ಗಾಬರಿ ಆಗ. ನನ್ನ ದೇಹ ತೆಳಗಾಗಿರ್ಬೋದು, ನನ್ನ ದೇಹ ಕರ್ಗಾಗಿರ್ಬೋದು, ನನ್ನ ದೇಹ ಗಿಡ್ಡಾಗಿರ್ಬೋದು, ನನ್ನ ದೇಹ ಏನೇನಾಗ್ಯದ ಆಗ್ಲಿಲ್ಲ, ಅದ್ರ ಬಗ್ಗೆ ಅಭಿಮಾನನೇ ಇಲ್ಲ. ಜ್ಞಾನಿ ಆದವ್ರಿಗೆ ಅಭಿಮಾನ ಬೇಡ. ದೇಹದ ಏನು ನಮಗೆ ಮೇಂಟೆನೆನ್ಸು? ನಾವೇನು ಡಾಕ್ಟ್ರುಗಳಿಗೆ ಒಯ್ದು ತೋರಿಸ್ಬಿಡೋದು, ಈ ದೇಹಕ್ಕೆ ಹಿಂಗೆ ಆಗ್ಯದ ನೋಡೋದು. ಅವ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡ್ತಾನೆ, ಅದು ಗುಳಿಗೆ ನುಂಗಿ ಸುಮ್ ಕೂತ್ಬಿಡೋದು. ಅದ್ರೊಳಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದ್ರಿರ್ಲಿ, ಹೋದ್ರ ಹೋಗ್ಲಿ. ಆದ್ರೆ ಏನಾಯ್ತು? ಹಳಿ ಅಂಗಿ ಹೋಯ್ತಂದ್ರೆ ಹೊಸ ಅಂಗಿ ಬರ್ತದ ಅಷ್ಟೇ. ಏನ್ ಸತ್ರ ಏನ್ ಭಾರಿ ದೊಡ್ಡ ಘನಕಾರ್ಯ ಆಗ್ತದ? ಏನ್ ದೊಡ್ಡ ನುಕ್ಸಾನ ಆಗ್ತದ? ಹಳಿ ಅಂಗಿ ಹೋಯ್ತು, ಹೊಸ ಅಂಗಿ ಬರ್ತದೆ. ಹಳಿ ಅಂಗಿ ಎಟ್ಟಾಕ್ ಹೊಲಸಾಗಲ್ಲಕ್ಕ, ಎಟ್ಟಾಕ್ ಅದಕ್ಕೆ ಥ್ಯಾಪಿ ಹಾಕಿ ಹೊಲೆದು, ಮುರಿಲಿ, ಕೊಳಿಲಿ, ಹುಳ ಬೀಳಲಿ, ಕೀವಾಲಿ, ರಕ್ತ ಅಲ್ಲಿ, ಅದನ್ನೇ ಸಿಂಗಾರ ಮಾಡಿ ಅದರಾಗೆ ಇರ್ಬೇಕನ್ನೋದು ಇದು ಶಾಣ್ಯರದ ಲಕ್ಷಣ. ಅದು ಜ್ಞಾನಿಗಳು ಈ ದೇಹ ಮೋಹ ಎಂಬುವ ಪಂಕದಲ್ಲಿ ಬೀಳಲಿಕ್ಕೆ ಸಾಧ್ಯ ಇಲ್ಲ. ಬೆಕ್ಕದ್ದಾಗಲಿ ಅದು ದೇಹಕ್ಕೆ ಏನಾರೆ ಆದ್ರೆ ಅದು ಚಿಂತೆ ಮಾಡಂಗಿಲ್ಲ. ಆದ್ರೆ ಈ ಆಧ್ಯಾತ್ಮ ಸಾಧನೆ ಒಳಗೆ ಏನಾರೆ ಹೆಚ್ಚು ಕಡಿಮೆ ಆಯ್ತಂದ್ರೆ ಬಹಳ ಗಂಭೀರವಾಗಿ ಅದನ್ನು ಪರಿಗಣಿಸಿ ಅದು ತಿದ್ದುಪಡಿ ಮಾಡ್ಕೋಬೇಕು. ಯಾಕಂದ್ರೆ ಸತ್ತರ ನಮ್ಮ ಸಂಗಟ ಬರೋದೇ ನಮ್ಮ ಆಧ್ಯಾತ್ಮ ಸಾಧನೆ, ಈ ದೇಹ ಅಲ್ಲ. ಅದಕ್ಕೆ ಈ ಸಂಸಾರದ ಬಗ್ಗೆ ಹೇಯ ಭಾವನೆ ಬರುವುದಕ್ಕೆ ಅವರು ಈ ಶಬ್ದ ಬಳಸಿದ್ರು, ಮಲಕೋಶೇ ಶರೀರ ಯಸ್ಮಿನ್. ಇದಕ್ಕೆ ಸಂಬಂಧಪಟ್ಟಂತ ಶರಣರ ವಚನಗಳು, ಬಸವಣ್ಣನವರ ವಚನಗಳನ್ನೇ ಹೇಳ್ಕೊತ ಹೋಗ್ತಾರೆ ಅವರು. ಅದ್ಭುತ. ಚಿಮ್ಮಲಿಗೆ ಚನ್ನರಾಮ, ಬಸವಣ್ಣನ ವಚನಗಳು ಎಲ್ಲ ಹೇಳ್ಕೊತ ಈ ಪಾಠ ಮುಗಿಯೋದ್ರಾಗೆ ಏನಾಗಬೇಕು? ದೇಹದ ಮೇಲಿನ ವ್ಯಾಮೋಹ ಕಳ್ಕೊಂಡು ಸಂಸಾರ ಹೇಯಸ್ಥಲಿಗಳು ಆಗಿ ಒಳ್ಳೆ ಆನಂದ ಪುರುಷರಾಗಬೇಕು, ಪರಮಾನಂದ ಸ್ವರೂಪರಾಗಬೇಕು. ಈ ಒಂದು ಪ್ರವಚನ ಕೇಳೋದ್ರಿಂದ ನಮಗ ಜೀವ ಶಿವನಾಗ್ತದ, ಅಂಗ ಲಿಂಗ ಆಗ್ತದ ಅಂತೇಳಿ ವಿಶ್ವಾಸ ಹುಟ್ಲಕತ್ತದ ಇಲ್ಲ? ಖಂಡಿತ ನಾವು ಏನ್ ಮಾಡ್ಬೇಕಂತ ಬಂದೀವಿ ಆ ಕೆಲಸ ನಾವು ಸಾಧಿಸ್ತೀವಿ. ಅದು ಸಾಧಿಸಿಯೇ ಸಾಧಿಸ್ತೀವಿ. ನಾವು ಹಿಡಿದ ದಾರಿ ಶ್ರೇಷ್ಠವಾದದ್ದು, ಪರಮ ಅದ್ಭುತವಾದ ದಾರಿ ಅಂತೇಳಿ ಅದ್ರಾಗ ವಿಶ್ವಾಸ ಇಟ್ಕೊಂಡು ಹೆಜ್ಜೆ ಇಟ್ಕೋದ್ವಾದ್ರೆ ಏನು ಮಾಡ್ಲಿಕ್ಕಿಲ್ಲ. ಕೆಡೆ ನಡೆಯದೆ, ಕೆಡೆ ನುಡಿಯದೆ, ಅನ್ಯವ ಪ್ರತಿಪಾದಿಸದಿದ್ದಡೆ. ಏನು ಕೊಡನಯ್ಯ ನಮ್ಮ ಲಿಂಗಯ್ಯ, ಏನು ಮಾಡನಯ್ಯ ಕೂಡಲ ಸಂಗಯ್ಯ. ಏನೆಲ್ಲ ಮಾಡ್ತಾನ. ಅಂತ ಸಾಮರ್ಥ್ಯ ಇರುವಂತ ಸರ್ವಶಕ್ತ, ಸರ್ವಜ್ಞ ಪರಮಾತ್ಮ ನಮ್ಮೊಳಗ ನಿಮ್ಮೊಳಗ ಇದ್ದು ಇನ್ನೂ ಹೆಚ್ಚು ಹೆಚ್ಚು ಆಧ್ಯಾತ್ಮ ಸಾಧನೆ ಮಾಡುವುದಕ್ಕೆ ಪ್ರೇರಣೆ ನೀಡಲಿ ಅಂತ ಹಾರೈಸ್ತಾ ಇವತ್ತಿನ ಪ್ರವಚನ ತಮ್ಮೆಲ್ಲರ ಶ್ರೀಪಾದಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಸಾಯಂಕಾಲ 4 ಗಂಟೆ ಪಾಠ ಇದ್ದದ್ದು. ನನಗ ಕಾಲೇಜಿಗೆ ಹೋಗಿದ್ದೆ, ಒಂದು LIC ಲೋನ್ ಅಪ್ಲೈ ಮಾಡಿದ್ದೆವು. 3 ದಿನ ಆದ್ರೂ ಮೆಸೇಜ್ ಬಂದದ, ಆ ಬ್ಯಾಂಕಿಗೆ ಜಮಾ ಆಗಿದ್ದಿಲ್ಲ. ಅದಕ್ಕೆ ಗುದ್ದಾಡ್ಕೋತ ಹೋಗಿ ಅದೇನೋ ಬಗೆಹರಿಸಿ ಏನೋ ಬ್ಯಾಂಕಿನ ಕೆಲಸ ಮಾಡೋದಿತ್ತು. ಹೊಳ್ಳಿ ಬರಾಗ ಮಳೆ ಹತ್ತಿ ಬಿಡ್ತು. ಇವತ್ತಿನ ಪಾಠನೇ ಕ್ಯಾನ್ಸಲ್ ಆಯ್ತು. ದಾರ್ಯಾಗ ಒಂದ್ ಕಡೆ ಎಲ್ಲೋ ನಿಂತೆವು, ನಮ್ಮ ಟೈಮ್ ಎಲ್ಲ ಅದ್ರಾಗೆ ಹೋಯ್ತು. ನಿಮ್ಗೆಲ್ಲ ಕಾಯ್ಲಕ್ಕೆ ಹಚ್ಚಿದ್ದಕ್ಕೆ ದಯವಿಟ್ಟು ಕ್ಷಮಿಸಬೇಕು. ಮತ್ತೆ 4 ಗಂಟೆ ಪಾಠವನ್ನ ಅಲಕ್ಷ್ಯ ಮಾಡ್ತಾ ಇದ್ದೀರಿ. ಆ ಪಾಠ ಇರೋದು ನಿಮಗಾಗಿ, ನನಗಾಗಿ ಅಲ್ಲ. ಸ್ವಾಮಿಗಳು ಬರ್ಲೆತ್ತೇಳಿ ಕಾಯ್ಕೊಂಡು ಕುಂದ್ರದಲ್ಲ. ನೀವು ಒಂದೊಂದು ಗ್ರಂಥಗಳನ್ನ ತಗೊಂಡು ಒಬ್ಬೊಬ್ರು ಓದಿ ಇನ್ನೊಬ್ಬರಿಗೆ ಹೇಳೋದ್ರ ಸಲುವಾಗಿ. ಅದು ಏನು ಕೆಟ್ಟ ರಾಶಿ ಕಲ್ತೀರಿ ಅಂತಂದ್ರೆ ನನ್ನನ್ನೇ ಕಾಯ್ಕೋತ ಕುಂದ್ರದು, ನನ್ನ ಬಿಟ್ಟು ಬಿಡ್ರಿ. ನಾ ಬಂದಾಗ ಬರ್ತೀನಿ, ಇಲ್ಲ ಅಂದ್ರೆ ಇಲ್ಲ. ನನ್ನ ಮೇಲೆ ಭರೋಸಾ ಮಾಡಬೇಡ್ರಿ.
ನಿಮಗೆ ಮಾಡ್ಲಕ್ಕೆ ಬೇಕಾದಷ್ಟು ಕೆಲಸ. ನಿಮ್ಮ ಗ್ರಂಥಗಳು ತಗೊಂಡು ಒಬ್ರಿಗೊಬ್ರು ಹೇಳ್ಕೋತ ಕೇಳ್ಕೋತ ಹಾಡ್ಕೋತ ನಲಿಕೋತ, ಯಾವನು ಬಂದಿಲ್ಲ ಲಿಂಕ್ ಬಟನ್ ಒತ್ತು ಓಪನ್ ಮಾಡೋದು, ಯಾರು ಬಂದಿಲ್ಲ ಕೇಳಕ್ಕೆ ಕಟ್ ಮಾಡ್ಕೊಂಡು ಹೋಗೋದು. ಯಾರು ಬಂದಿಲ್ಲ ಅಂದ್ರೆ ನಿಮ್ಗೆ ಏನ್ ದಾಡಿ ಇದೆ? ನೀವಿಲ್ಲ. ಒಬ್ರೇ ಕೂತು ಸತ್ಸಂಗ ಮಾಡಂತ ಮನೋಬಲ ಬೆಳೆಸ್ಕೋರಿ. ಒಬ್ರೇ, ಯಾವ ಬಂದ್ರ ಬರಲಕ್ಕ ಬಿಟ್ರೆ ಬಿಡಲಕ್ಕ. ಲಿಂಕ್ ಓಪನ್ ಮಾಡ್ರಿ, ನಿಮ್ ಗ್ರಂಥ ತಗೊಳ್ರಿ, ನಿಮ್ಮದ್ ನೀವು ಓದ್ಕೊತ್ ಕುಂದಿರ್ರಿ, ನಿಮ್ಮದ್ ನೀವು ಹಾಡ್ಕೊತ್ ಕುಂದಿರ್ರಿ. ಯಾರು ಇಲ್ಲ ಅಂತಂದ್ರೆ ನೀವಿಲ್ಲ. 4 ಗಂಟೆಗೆ ಚಾಲು ಮಾಡೋದು, ನಿಮ್ಮದು ನೀವು ಏನ್ ಮಾಡ್ತೀರ ಆನಂದ ವ್ಯಕ್ತಪಡಿಸ್ಕೋತ ಕುಂದಿರ್ರಿ. ಗಿಡದಾಗಿನ ಹೂವುಗಳು ಅವೆಲ್ಲ ಯಾರ್ಯಾರ ಜೊತೆಗೆ ಬಂದ್ರೆ ನಾ ಮಕರಂದ ಬೀರ್ತೀನಿ ಅಂತ ಒಬ್ರಿಗೊಬ್ರು ಕಾಯ್ತಿರ್ತವೆ. ನಾವು ಹೂವ ಹಣ್ಣ ತಮ್ಮ ರುಚಿ ತಾವು ಸಾಧಿಸ್ಕೋತಾವ, ತಮ್ಮ ಮಕರಂದ ತಾವು ಸಾಧಿಸ್ಕೋತಾವ. ಹಂಗ ನಿಮ್ಮದು ನೀವು ಸಾಧನೆ ಮಾಡ್ಲಕ್ಕಂತೇಳಿ ಟೈಮ್ ಕೊಟ್ಟಿವಿ. ಬೆಳಿಗ್ಗೆನೂ ನನಗೆ ಕಾಯ್ಬೇಡ್ರಿ, ಮಧ್ಯಾಹ್ನನೂ ನನಗೆ ಕಾಯ್ಬೇಡ್ರಿ, ರಾತ್ರಿನೂ ನನಗೆ ಕಾಯ್ಬೇಡ್ರಿ. ನಾನು ಇಲ್ಲಿ ತನಕ ಏನ್ ಮಾಡೀನಿ ಅವು ಮೆಲುಕು ಕಾರ್ಯಕ್ರಮಗಳು ಮಾಡೋದಕ್ಕ ನಿಮಗೆ ಕೆಲಸ ಬೇಕಾದಷ್ಟು ಅದ. ಏನು ಮಾಡ್ತಾ ಇಲ್ಲ ನೀವು. ಮೆಲುಕುಗಳು ಪೂರ ನಿಂದಿರಿಸ್ಬಿಟ್ಟಿರಿ. ಡೇಟ್ಗಳು ತಗೋರಿ, ಮೆಲುಕು ತಗೋರಿ, ಒಬ್ಬರೇ ಕುಂತು ಸತ್ಸಂಗ ಮಾಡ್ರಿ. ನೀವು ಬಂದಿಲ್ಲ ಅಂತೇಳಿ ಕಾಯ್ದೇವ್ರಿ. 4:15 ಆಯ್ತು, 5:15 ಆಯ್ತು, ಬಂದ್ ಮಾಡ್ಕೊಂಡು ವಾದೆವು. ಏನಿಲ್ಲ, ಮುಂಜಾನೆ 5ಕ್ಕೆ ಚಾಲು ಮಾಡ್ರಿ, 8 ತನಕ ಚಾಲು ಇರ್ರಿ. ಒಬ್ಬರೇ ಇದ್ರೂ ಕುಂತು ನಿಮ್ ಸಾಧನೆ ನೀವು ಮಾಡ್ಕೋತಿರ್ರಿ, ಆವಾಜ್ ಮಾಡ್ಕೋತಿರ್ರಿ. ಮಧ್ಯಾಹ್ನ 1 ರಿಂದ 3 ಭಗವದ್ಗೀತೆದವ್ರು ಏನ್ ಮಾಡ್ತಿರ್ತಾರ, ಅದ್ರಾಗ ಭಾಗವಹಿಸ್ಬೇಕಂದ್ರೆ ಅದು ಆಗ್ರಿ. ಸಂಜೆ 4ಕ್ಕೆ ಓಪನ್ ಮಾಡ್ರಿ. ಯಾರು ಇಲ್ಲ ಅಂತಂದ್ರೆ ನಿಂಬಲ್ಲಿ ಏನು ಬುಕ್ ಇಲ್ಲ, ಹಾಡ್ಲಕ್ಕ ಹಾಡ ಇಲ್ಲ, ದನಿ ಇಲ್ಲ. ಒಬ್ರೇ ಇದ್ರೆ ಮನೆಯಾಗ ಇರ್ತೀರ, ಯಾಕಂದ್ರೆ ಓಡೇ ಬಿಡ್ತೀರ ನೀವು. ಅದರಂಗೆ ಮನೆಯಾಗೆ ಒಂದು ಲಿಂಕ್ ಓಪನ್ ಮಾಡಿಕೆ ಕೂತ್ ಬಿಡೋದು. ನಾವು ಒಬ್ಬಕಿನೇ ಇದೀನಿ ಮನ್ಯಾಗ, ಒಬ್ಬನೇ ಇದೀನಿ, ಏನ್ ಮಾಡೋದು? ಮನೆಯಾಗಿದ್ದ ತಿಳ್ಕ ಮನೆಯವ್ರಿಗೆ ಎಲ್ಲರೂ ಹೋಗೋದಿರ್ತದ. ಇನ್ನೊಬ್ಬರ ಸಲುವಾಗಿ ಕಾಯ್ಲಾರ್ದಂಗೆ ಸತ್ಸಂಗ ಮಾಡೋದು ಪ್ರಾಕ್ಟೀಸ್ ಮಾಡ್ರಿ. ನಾನು ನಿಮ್ ಸಂಗಟ ಎಷ್ಟೊತ್ತಿರ್ತೀನಿ, 1 ತಾಸು 2 ತಾಸು ಇರ್ತೀನಿ. ಬೇರೆ ಟೈಮ್ನಾಗ ನನಗೆ ಯಾರದಾರ ಇಲ್ಲಿ? ಯಾರದಾರ ನನಗಿಲ್ಲಿ? ಒಬ್ಬನೇ ಕೂತ್ ಮಾಡ್ಕೋತೀನಿ ಇಲ್ಲ ನಾನು. 24 ತಾಸು ಈ ಕುರ್ಚಿ ಮೇಲೆ ಕೂತ್ರೆ ನೀವು 10ಕ್ಕೆ 10:15 ಪಾಠ ಮುಗಿಸ ಹೋಗ್ಯಾನತ್ತೆ ತಿಳ್ಕೊಂಡಿರ್ತೀರಿ. ಇದೇ ಕುರ್ಚಿ ಮೇಲೆ ಇಲ್ಲೇ ಕೂತಿರ್ತೀನಿ. ರಾತ್ರಿ 1 ಆದ್ರೂ ಅಲ್ಲೇ ಕೂತಿರ್ತೀನಿ, 2 ಆದ್ರೂ ಅಲ್ಲೇ ಕೂತಿರ್ತೀನಿ. ಯಾವಾಗ ನಿದ್ದೆ ಬಂದಿರ್ತದ ಹೋಗಿ ಮಲಗಿರ್ತೀನಿ. ಎತ್ತರ ಇತ್ತಂದ್ರೆ ಮತ್ತೆ ನಮ್ ಕುರ್ಚಿ ಕೂತ್ ನಮ್ ಸಾಧನೆ ನಾವು ಮಾಡ್ತಿರ್ತೀವಿ. ಯಾರದ ನಮ್ ಜೊತೆಗೆ? ಯಾರದಾರ? ನಮ್ಮ ಪುಸ್ತಕಗಳು ಮುಟ್ಟಿದ್ರ ಏನೋ ಮುಡ್ಚಾಟ್ ವಸ್ತುಗಳು ಮುಟ್ಟಿದಂಗ ಮಾಡ್ಕೋತಾವ ಮನ್ಯಾಗ. ಅಂತವದಾವ ನಮಗ್ ಸಿಕ್ಕು ಆಸಾಮಿಗಳು. ಅಂತವ್ ಕಟ್ಕೊಂಡು ನಾವು ಇಲ್ಲಿ ಕೂತು ಇಟ್ಟು ನಾವು ಗುದ್ದಾಡಿ ಮಾಡ್ತೀವಿ ಅಂತಂದ್ರ ಸಿಂಗಲ್ ಮಾಡ್ಕೊಳ್ಳೋದ ಇದು ಕೆಲಸ. ಏನಿದ್ರು ನೀವು ಸಿಂಗಲ್ ಮಾಡ್ಕೊಳ್ಳೋ ಕೆಲಸನೇ ಅದ. ಊರ್ ಮಂದಿ ಎಲ್ಲರೂ ಕೂಡಿ ಮದುವೆ ಮಾಡ್ತಾರ. ಗಂಡನ ಬಲ್ಲಿ ಹೋಗಾಗ ಏನ್ ಎಲ್ಲರಿಗೆ ಕರ್ಕೊಂಡು ಹೋಗ್ತಾರ? ನೋಡ್ರಪ್ಪ, ಒಬ್ರು ಇಲ್ಲಲ್ಲ, ಯಾರು ಇಲ್ಲ. ನಾವ್ ಒಬ್ಬನೇ ಬಂದು ಏನ್ ಮಾಡ್ಲಿ? ಯಾರು ಇಲ್ಲಲ್ಲ, ನಾವ್ ಒಬ್ಬನೇ ಬಂದು ಏನ್ ಮಾಡ್ಲಿ ಅಂತ ಹೇಳಕ್ಕೆ. ಒಳಗೆ ಲಿಂಗಯ್ಯ, ಸಂಗಯ್ಯ, ಚನ್ನ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಅವನ ಸಂಗಾತದಲ್ಲಿ ಏಸ್ ಮಂದಿ ಬೇಕು ನಿಮ್ಗ? ನಿಮ್ಮ ಗಂಡನ ಜೊತೆಗೆ ಸೇರ್ಬೇಕಂದ್ರೆ ನಿಮ್ಗೆ ಏಸ್ ಮಂದಿ ಜೊತೆ ಬೇಕು ಹೇಳ್ಬೇಡ್ರಿ. ಎನ್ನನಲ್ಲ ಏಕಾಂತಂಬೊಕ್ಕಹನು, ಬೇಗ ಬೇಗ ಹೊರವಂಡಿ ರಣ್ಣಗಳಿರ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಮತ್ತಿನ್ನೇನೇನದವ ಎಲ್ಲರೂ ಹೊರಗೆ ನಡ್ರಿ. ನನ್ನ ಗಂಡ ಬರ್ಲಕ್ಕತ್ತಾನ, ನನ್ನ ಜೊತೆಗೆ ಏಕಾಂತದಲ್ಲಿ ಸೇರ್ಲಿಕ್ಕೆ ಬರ್ಲಕ್ಕತ್ತಾನ. ಆರೊಬ್ಬರಿದ್ದಡು ಆತ ಸೈರಿಸ. ನನ್ನ ಸಂಘಟಮ ಬಂದಾಗ ಯಾರು ಇರಬಾರ್ದು. ಯಾರೇ ಇದ್ರ ಅವನಿಗೆ ಅದು ಸರಿ ಬರಲ್ಲ. ಅಕಸ್ಮಾತ್ ನನ್ನ ಜೊತೆಗೆ ಯಾರಾದರೂ ಇದ್ದದ್ದವ ಕಂಡರೆ ಮೃತ್ಯು ಬಪ್ಪುದು, ಕೊಲ್ಲಿಬಿಡ್ತಾನ ಅವ ನಮಗೆ. ಎಂತ ವಚನ ಬರ್ದಾರ? ಎನ್ನನಲ್ಲ ಏಕಾಂತಂಬೊಕ್ಕನು, ಬೇಗ ಬೇಗ ಹೊರವಂಡಿ ರಣ್ಣಗಳಿರ. ಆರೊಬ್ಬರಿದ್ದಡು ಆತ ಸೈರಿಸ, ಮೃತ್ಯು ಬಪ್ಪುದು.
ಕಪಿಲ ಸಿದ್ಧ ಮಲ್ಲಿಕಾರ್ಜುನನೆಂಬ ನಲ್ಲ ಎನ್ನೊಡನೆ ಏಕಾಂತಂಬೊಕ್ಕಾನು ಬೇಗ ಬೇಗ ಹೊರವಂಡಿ ರಣ್ಣಗಳಿರ. ಯಾರು ಇದ್ದರ ಹೊರಗೆ ಹಾಕಿ ಒಬ್ಬರೇ ಕುಂದಿರಬೇಕು ಸಾಧನೆಗೆ, ಧ್ಯಾನಕ್ಕ, ಜ್ಞಾನಕ್ಕ ಯಾರು ಬೇಕಾಗಿಲ್ಲ, ಯಾರ್ಯಾರು ಬೇಕಾಗಿಲ್ಲ. ನಿಮ್ ಟೈಮಿಗೆ ಕರೆಕ್ಟ್ 8:30 ಅಂದ್ರೆ 8:30 ಬರ್ರಿ. ನಿಮ್ಮ ಅಡಿಗೆ ಮಾಡ್ಕೊಂಡು ನಿಮ್ಮ ಮನೆಯಾಗ ಅಡಿಗೆ ಮಾಡ್ಲಿಕ್ಕೆ ಯಾರ್ಯಾರಿಗಾರ ಕರಿತೀರ? ನಿಮ್ಮ ಅಡಿಗೆ ನೀವು ಮಾಡ್ಕೊಂಡು ಉಳ್ಳಕ್ ಮಂದಿ ಬರ್ಬೇಕೇನ್ರಿ? ನಿಮ್ಮ ಅಡಿಗೆ ನೀವು ಮಾಡ್ಕೊಂಡು ಉಣ್ಣ ಟೈಮ್ನಾಗ ನಮ್ಮಂತ ಜೋಗಿ ಜಂಗಮ ಬಂದ ಎಂಟ್ರಿ ತಗೊಂಡ ಅಂದ್ರೆ ಬಾರಪ್ಪ ನೀವೊಂದು ತೂತು ತಿನ್ನು, ನಿನ್ ಸಲುವಾಗಿ ಅಂತ ನಾವು ಅಡಿಗೆ ಮಾಡಿಲ್ಲ, ನಮ್ಮ ಸಲುವಾಗಿ ಅಂತ ನಾವು ಅಡಿಗೆ ಮಾಡ್ಕೊಳಕತ್ತೀವಿ ಅಂತೇಳಿ ನಿಮ್ಮ ಅಡಿಗೆ ನೀವು ಮಾಡ್ಕೊಂಡು ಉಣ್ಕೋತಿರ್ಬೇಕು. ಯಾರ ಜೊತೆಗೆ ಬಂದ್ರೆ ನೀನೊಂದು ತೂತು ತಿನ್ನು ಅಂತ ತಿನ್ನಿಸ್ಬೇಕಷ್ಟೇ. ಬಿಟ್ಟು ಯಾರು ಇಲ್ಲ ತಿಳ್ಕಿ ಏನೇನ್ ಕೆಲಸಗಳು ಬಿಟ್ಟಿರಿ ಹೇಳ್ರಿ ನೀವು? ಮನೇನು ಏನ್ ಕೆಲಸಗಳು ಒಬ್ಬೊಬ್ಬರೇ ಮಾಡ್ಕೋತಿರಿಲ್ಲ. ಸತ್ಸಂಗ ಮಾಡೋದಕ್ಕೆ ಯಾಕೆ 25 ಮಂದಿ ಬರ್ಬೇಕು ನೀವು? ಒಬ್ಬರು ಇದ್ರು ಸತ್ಸಂಗ ಮಾಡ್ಕೊಳಕ್. ಸತ್ತ ನಿಮ್ ಜೊತೆಗೆ ಇಲ್ಲ, ಸತ್ ಆದ ಇಲ್ಲ ನಿಮ್ಮೊಳಗ, ಏನ್ ಸತ್ ಹೋಗ್ಯದ? ನಿಮ್ಮೊಳಗಿನ ಸತ್ತನ ಜೊತೆಗೆ ನೀವು ಸಂಘ ಮಾಡುವುದಕ್ಕೆ ಇನ್ನೊಬ್ರು ಎದಕ್ಕೆ ಬೇಕು? ಒಳ್ಳೆಯ ಕವನಗಳು, ಒಳ್ಳೆಯ ಕಥೆಗಳು, ಒಳ್ಳೆಯ ತತ್ವಜ್ಞಾನದ ಪದಗಳು, ಒಳ್ಳೆಯ ವಿಚಾರಗಳು, ಒಳ್ಳೆ ಗ್ರಂಥಗಳು ತಗೊಂಡು ಓದ್ಕೊತ್ ಕೂತ್ ಬಿಡೋದಪ್ಪ. ಗುರುದ್ವಾರದೊಳಗೆ ಓರಿ ಕುಂದಿರಿ ನೋಡ್ರಿ. ಎಲ್ಲರ ಸಿಕ್ಕರ ದೇವಸ್ಥಾನಗಳಲ್ಲಿ, ಪ್ರಾರ್ಥನಾ ಮಂದಿರಗಳಲ್ಲಿ ಓರಿ ಕಂಟಿನ್ಯೂಸ್ ಒಬ್ಬರು ಕೂತದು ಓದ್ತಿರ್ತಾರೆ. 24 ತಾಸು ಓದ್ತಿರ್ತಾರೆ ಗ್ರಂಥ ಸಾಯರ ಮುಂದಿಟ್ಕೊಂಡು. 24 ತಾಸು ಓದ್ತಿರ್ತಾರೆ ಅಲ್ಲಿ. ಏನ್ ಯಾರು ಜೋಡಿ ಬಂದಿಲ್ಲ, ಮುಂದೆ ಕೇಳೋರಿಲ್ಲ, ಮುಂದೆ ನೋಡೋರಿಲ್ಲ ಅಂತ ಹೇಳ್ಕೆ ಅವ್ರು ಏನ್ ಕಾಯ್ತಾರೆ? ತಮ್ಮ ಆನಂದಕ್ಕೆ ತಾವು ಓದ್ತಿರ್ತಾರೆ. ಒಬ್ರೇ ಕೂತು ಓದೋದ್ರಕ್ಕಿಂತ ಲಿಂಕ್ ಓಪನ್ ಮಾಡ್ಕೊಂಡು ಕೂತು ಓದ್ರಿ. ನಿಮ್ಮ ಲಿಂಕ್ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೆ ಕಳಿಸ್ರಿ. ಕಳಿಸಿ ಈ ಟೈಮ್ನಾಗ ನಾನು ಈ ಪಾಠ ಹೇಳಕತ್ತೀನಿ ಬರ್ರಿ ಅಂತೇಳಿ ಇನ್ವೈಟ್ ಮಾಡ್ರಿ, ನಮ್ಗ ತಿಳಿಸ್ರಿ. ಎಂಜಾಯ್ ಮಾಡ್ರಿ, ಸ್ವಂತ ಎಂಜಾಯ್ ಮಾಡ್ರಿ. ನಿಮ್ಮ ಆನಂದ ನಿಮ್ಮೊಳಗೆ ಅದ, ಹೊರಗಿನ ಯಾರ ಮೇಲೆ ಡಿಪೆಂಡ್ ಇಲ್ಲ. ಇವತ್ತಿನ ಪಾಠ ನಾನು ಇಲ್ಲ ಅಂತೇಳಿ ನೀವು ಬಿಟ್ಟಿದ್ದು ಅದು ಜ್ಞಾನದ ಕೆಲಸ ಅಲ್ಲ, ಅದು ನನಗೆ ಕಾಯದ ಅಜ್ಞಾನದ ಕೆಲಸ. ಅವ ಬಂದು ಏನ್ ಹೇಳ್ತಾನೆ, ಭಾರಿ ನಮ್ಮಲ್ಲೇ ಬೇಕಾದಷ್ಟು ಆದ ಅನ್ನಂಗ ನಿಮ್ಮಲ್ಲಿ ಬೇಕಾದಷ್ಟು ಅದ. ನಾ ಬಂದು ಏನ್ ಹೇಳ್ತೇನೆ? ಏನ್ ಹೊಸದು ಹೇಳಕತ್ತೀನ್ರಿ ನಾನು? ಏನ್ ಭಾರಿ ದೊಡ್ಡ ತತ್ವ ಹೇಳಕತ್ತೀನಿ ಇಲ್ಲಿ? ಏನಿಲ್ಲ, ಸುಮ್ಮನೆ ನನಗೆ ಕಾಯ್ಕೋತ್ ಕುಂದ್ರು. ಎಲ್ಲ ಬಿಡ್ರಿ, ಪರಾವಲಂಬಿಗಳಾಗದು ಬಿಡ್ರಿ. ಅಡಿಗೆ ಮನ್ಯಾಗ ಅಡಿಗೆ ಮಾಡಿ ಇಟ್ಟಿರ್ತಾರ, ಹೋಗೋದು, ನೀಡ್ಕೊಳ್ಳೋದು, ಊಟ ಮಾಡೋದು, ಸ್ವತಂತ್ರವಾಗಿ ಇರೋದು ಕಲಿಬೇಕು. ನನಗೆ ಯಾರ್ಯಾರ ಕರೀಲಿ, ನೀಡಲಿ, ಉಣಬೇಕು ಅಂತೇಳಿ ಏನು ಕಾಯ್ಲಕ್ ಹೋಗ್ಬೇಡ್ರಿ. ನಿಮ್ಮ ಆನಂದ ನೀವು ಅನುಭವಿಸಂತ ಒಂದು ಒಳ್ಳೆ ಸದ್ಗುಣ ಬೆಳೆಸ್ಕೋರಿ. ಯಾರ್ದು ಬೇಕಾಗಿಲ್ಲ ಮುಲಾಜಿ. ನಾನೇನ್ ದೊಡ್ಡ ಪಂಡಿತ ಅಲ್ಲ ನಿಮ್ಮ ಮುಂದೆ ಕೂತು ಹೇಳಕ್ಕ. ಅಲ್ಲಿ ಯಾರೋ ಬರೆದಿಟ್ಟದ್ದು ನಿಮ್ಗೊಂದಿಟ್ಟು ಚಂದ ತಿಳಿಯಂಗೆ ಹೇಳಿಸ್ತೀನಿ ಅಷ್ಟೇ. ನಾನು ತಿಳ್ಕೊತೀನಿ, ನಿಮ್ಗಿಟ್ಟು ತಿಳಿಸ್ತೀನಿ. ನಾನೇನ್ ದೊಡ್ಡ ಘನಮನುಷ್ಯ ಅಂತ ತಿಳ್ಕೊಂಡು ನನ್ನ ಮೇಲೆ ಡಿಪೆಂಡ್ ಆಗಬೇಡ್ರಿ. ನಿಮ್ಮ ಘನತೆ ನಿಮ್ಮ ಜೊತೆಗಿರ್ಲಿ. ನೀವು ಬೆಳಿಬೇಕು, ನೀವು ಮಿಂಚಬೇಕು, ನೀವು ಚಂದ ಆಗ್ಬೇಕು. ಓಕೆ, ಒಳ್ಳೇದಾಗಲಿ. ಬೈಲಕತ್ತೀನಿ ಅಂತ ಹೇಳಕ್ಕೆ ತಪ್ಪು ತಿಳ್ಕೊಬೇಡ್ರಿ, ಸಂತೋಷ ಪಡ್ರಿ. ಹೇಳ್ರಪ್ಪ ತಂದೆ. ವಾರದಾಗ ಒಂದು ದಿವಸ ಅಂದ್ರೆ ಯಾವ ದಿವಸ ಅಂತ ಹೇಳಿದ್ರೆ ಅವತ್ತಿನ ದಿವಸ ನಾ ಬಾಯಿ ತೆರ್ಕೊಂಡು ಕೂತೀನಿ. 10 ವರ್ಷ ಆಯ್ತು. ಯಾವಾಗ ಹೇಳ್ತಾನೆ ಕೀರ್ತನ ಮಲ್ಲಣ್ಣ ಅಂತ. ಇವತ್ತು ಬಂದದು ನೋಡೋದು. ನನ್ನ ಪುಣ್ಯ. ಎಷ್ಟರ ಮಾಡ್ರಿ, ನಿಮ್ಗ ಫುಲ್ ಸ್ವಾತಂತ್ರ್ಯ ಅದ. ದಿನ ಮಾಡ್ರಿ, ಅರ್ಧ ಗಂಟೆ, ಏನ್ ತೊಂದರೆ ಇಲ್ಲ. ದಿನ 4 ರಿಂದ 4:15 ಮಾಡ್ರಿ, ದಿನ ಮಾಡ್ರಿ. ವಾರದಾಗ ಒಂದು ದಿನ ಯಾಕೆ ಮಾಡ್ತೀರಿ?
ನಿಮ್ಗೆ ಇಲ್ಲ, ನಾ ಹೇಳೋದು ನಿಮಗೆ ಅಷ್ಟು ಸ್ವಾತಂತ್ರ್ಯ ಅದ. ಅದಕ್ಕೆ ನೀವು ಏನ್ ಮಾಡ್ಬೇಕು, ನಿಮ್ ಕಡೆಯಿಂದ ಎಂದೆಂದು ಮಾಡ್ಲಿಕ್ಕೆ ಆಗ್ತದ ಅವಾಗ 4ರಿಂದ 4:15 ಅಂತೇಳಿ ನಾವು ಒಂದು ನೋಟಿಸ್ ಮಾಡಿ ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡಿಬಿಡ್ತೀವಿ. ಆ ಟೈಮಿಗೆ ಬಂದು ಕುಂದಿರ್ತಾರ. ಅಮೃತ ಹರಿಸ್ತೀರಿ ಅಂತಂದ್ರೆ ಯಾರು ಬೇಡ ಅಂತಾರ? ಒಂದು ದಿನ ಮಾಡ್ತೀರಾ, 2 ದಿನ ಮಾಡ್ತೀರಾ, 3 ದಿನ ಮಾಡ್ತೀರಾ, ಎಂದ್ ಮಾಡ್ತೀರಿ ಡಿಸೈಡ್ ಮಾಡಿ ಈಗ ಹೇಳ್ತೀರಾ, ಆಮೇಲೆ ಹೇಳ್ತೀರಾ. ಆಮೇಲೆ ಹೇಳ್ರಿ, ಒಂದು ಟೈಮ್ ಕೊಡಮು. ಅದಕ್ಕೇನ್ ಅನ್ಬೇಕು? ಕೀರ್ತನ, ಶಿವ ಕೀರ್ತನ ಅನ್ಬೇಕಾ, ಎಂತ ಕೀರ್ತನ ಅನ್ಬೇಕು? ಹರಿಕೀರ್ತನ, ಹರಿಕೀರ್ತನ, ಹರಿಹರ ಎಲ್ಲ ಒಂದೇ. ಕೀರ್ತನ ಅಂದ್ರೂ ಸಾಕು. ಕೀರ್ತನ ಸೇವೆ, ಕೀರ್ತನ ಸೇವೆ ಮಾಡಿದ್ರೆ ಏನ್ ಹೇಳಕತ್ತ?